ಮೂಗೂರ ತ್ರಿಪುರಾಂಬೆ ಭಕ್ತ ವಿನುತೆ ಸೃಷ್ಟಿ ಸ್ಥಿತಿ ಲಯದಾತೆ ಶಕ್ತಿಭೂತೆ ಮೂಕಾಸುರಾಮರ್ಧಿನಿ ಮೂಕಾಂಬಿಕೆ ಮೂಗೂರು ವಾಸಿನಿ ಜಗದಾಂಬಿಕೆ ಮೂಗೂರು ವಾಸಿನಿ ಜಗದಾಂಬಿಕೆ. ಸೃಷ್ಟಿಯ ಮೂಲ ಬ್ರಹ್ಮ ತನ್ನ ನಿಷ್ಠುರ ಬುದ್ಧಿವಂತಿಕೆಯನ್ನು ಲೋಕೋದ್ಧಾರದ ದೃಷ್ಟಿಯಿಂದ ಒಬ್ಬ ಬ್ರಾಹ್ಮಣನಿಗೆ ನೀಡಿ ಭೂಲೋಕದಲ್ಲಿ ಬಿಟ್ಟ. ಆ ಜವಾಬ್ದಾರಿಯುತ ವರವನ್ನ ತನ್ನ ಸ್ವಾರ್ಥಕ್ಕೆ ಬಳಸಿ ಆ ಬ್ರಾಹ್ಮಣ ವಿಮುಖನಾಗಿ ವಿಶ್ವವನ್ನೇ ಜಯಿಸುವ ಕುಂಭತನಕ್ಕೆ ಬಿದ್ದ. ವಾಮ ಮಾರ್ಗದಲ್ಲಿ ಅಮಾಯಕರನ್ನು ಹಿಂಸಿಸಿ ಅವರ ರುಂಡ ಚೆಂಡಾಡಲು ತೊಡಗಿದ. ಸರ್ವನಾಶದ ಯೋಚನೆಯಲ್ಲಿ ಲೋಕವನ್ನೇ ಗೆದ್ದೆ ಎಂಬ ಅಹಂನಿಂದ ವರವನ್ನು ನೀಡಿದ ಬ್ರಹ್ಮನನ್ನೇ ಮಾರುವೇಷದಲ್ಲಿ ಹೋಗಿ ಕೊಲ್ಲಲು ಯತ್ನಿಸಿದ. ಆ ಬ್ರಾಹ್ಮಣನ ಉಪಟಳದಿಂದ ಕುಪಿತಗೊಂಡ ಬ್ರಹ್ಮ ಒಂದು ಶಾಪ ಕೊಟ್ಟ. ಆ ಶಾಪದಿಂದ ಪಡೆದ ಜನ್ಮವೇ ಈ ಬ್ರಹ್ಮ ರಾಕ್ಷಸ. ಆ ಶಾಪಗ್ರಸ್ತ ಬ್ರಾಹ್ಮಣ ಅಂದಿನಿಂದ ಲೋಕ ಸಂಚಾರ ಮಾಡಲು ಪ್ರಾರಂಭಿಸಿದ. ಭಾರತದ ಅತ್ಯಂತ ಪ್ರಾಚೀನ ಸಾಮ್ರಾಜ್ಯಗಳಲ್ಲಿ ಒಂದಾದ ರಾಜಮನೆತನ ಚೋಳರದು. ಕಾವೇರಿ ನದಿಯ ಹೃದಯ ಭಾಗದ ಫಲವತ್ತತೆಯ ಕಣಿವೆಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರಾದ ಅರಮನೆ ರಾಜ ವಿಜೇಂದ್ರನದು. ಸಮೃದ್ಧವಾದ ಸಂಪತ್ತು, ಹುಬ್ಬೇರಿಸೋ ರಾಜಾಳ್ವಿಕೆ. ಇಷ್ಟೊಂದು ಸಂಪತ್ತು ಖುಷಿಗೆ ಕಾರಣ ಅವನ ಏಕೈಕ ಸುಪುತ್ರಿ ರಾಣಿ ತಂಗಮಾದೇವಿ. ಅದೊಂದು ದಿನ ರಾಣಿ ದೇವಸ್ಥಾನಕ್ಕೆಂದು ತೆರಳಿದಾಗ ಇದ್ದಕ್ಕಿದ್ದಂತೆ ಕರ್ಕಶ ಧ್ವನಿ ಕೇಳಿಬರುತ್ತದೆ. ಆ ವಿಕೃತ ಶಬ್ದಕ್ಕೆ ಆಕಾಶ ಕವಿಯತೊಡಗಿತ್ತು. ಕತ್ತಲ ದಾರಿಗೆ ಭಯಭೀತಳಾದ ರಾಣಿ ತಂಗಮಾದೇವಿ ಆ ಜಾಗದಿಂದ ಓಡುವ ಪ್ರಯತ್ನ ಮಾಡಿ ಕೆಳಗಡೆ ಉರುಳುತ್ತಾಳೆ. ರಾಣಿಯ ತಲೆಗೆ ಪೆಟ್ಟು ಬಿದ್ದು ರಕ್ತಸ್ರಾವವಾಗಿ ಮೂರ್ಛೆ ಹೋದಳು. ವಿಷಯ ತಿಳಿದ ಸೈನಿಕರು ರಾಣಿಯನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಕೋಣೆಯಲ್ಲಿ ಮಲಗಿಸಿ ಪಚೂರಿ ಮಾಡುತ್ತಾರೆ. ವಿಷಯ ತಿಳಿದ ರಾಜ ತನ್ನ ಮಗಳನ್ನು ನೋಡಲು ಕೋಣೆಯತ್ತ ಧಾವಿಸುವನು. ಕತ್ತಲೆಯ ಕೋಣೆ, ನಿಶ್ಶಬ್ದತೆಯ ನಡುವೆ ರಕ್ತವನ್ನು ಸರ್ರನೆ ಎಳೆಯುವ ಶಬ್ದವೊಂದು ಬರುತ್ತದೆ. ರಾಜ ಒಂದೊಂದೇ ಹೆಜ್ಜೆ ಇಡುತ್ತಾ ಒಳಬಂದಾಗ ತನ್ನ ಮಗಳನ್ನು ನೋಡಿ ಒಂದೇ ಸಮನೆ ಹೌಹಾರುತ್ತಾನೆ. ರಾಣಿ ಹಸಿ ಪಾರಿವಾಳದ ರಕ್ತ ಹೀರುತ್ತಾ ಬ್ರಹ್ಮ ರಾಕ್ಷಸನ ಅವತಾರ ತಾಳಿರುತ್ತಾಳೆ. ಭಯಭೀತನಾದ ರಾಜ ಈ ದುಷ್ಟಶಕ್ತಿಯನ್ನು ಬಿಡಿಸಲು ರಾಜ್ಯದಲ್ಲಿರುವ ಎಲ್ಲ ಪ್ರಮುಖ ಸಾಧು ಸಂತರು ಮೌಲಿಗಳನ್ನು ಬರುವಂತೆ ತಿಳಿಸುತ್ತಾನೆ. ರಾಜನ ಮಾತಿಗೆ ಕಿವಿಕೊಟ್ಟು ಬಂದ ತಾಂತ್ರಿಕರು, ಮಾಂತ್ರಿಕರು, ಸಾಧುಗಳು ಬ್ರಹ್ಮ ರಾಕ್ಷಸನ ಬಂಧಿಸುವಲ್ಲಿ ವಿಫಲರಾಗುತ್ತಾರೆ. ಕೆಲವರು ಜೀವವನ್ನೇ ತೆತ್ತಿಬಿಡುತ್ತಾರೆ. ರಾಜನಿಗೆ ಸಮಯ ಕಳೆದಂತೆ ದೊಡ್ಡ ಚಿಂತೆಯಾಗಿ ತಕ್ಷಣ ರಾಜಸಭೆಯನ್ನು ಕರೆಯುತ್ತಾನೆ. ಆ ರಾಜಸಭೆಯಲ್ಲಿದ್ದ ಒಬ್ಬ ಬ್ರಾಹ್ಮಣ ಪಟು ಪ್ರಕಾಶರೆಂಬ ಅಸಾಮಾನ್ಯ ಗುರುಗಳ ಹೆಸರನ್ನು ಸೂಚಿಸುತ್ತಾನೆ. ರಾಜ ವಿಜಯೇಂದ್ರನು ಅವರನ್ನು ಆಸ್ಥಾನಕ್ಕೆ ಬರುವಂತೆ ಸೇವಕರಿಗೆ ಹೇಳಿ ಕಳಿಸುತ್ತಾನೆ. ರಾಜನ ಮಾತಿಗೆ ಕಿವಿಕೊಟ್ಟು ಯಾದವ ಪ್ರಕಾಶ ಗುರುಗಳು ತಮ್ಮ ಹತ್ತಿರದ ಕಾಂಚೀಪುರಕ್ಕೆ ವಿದ್ಯಾಭ್ಯಾಸಕ್ಕೆಂದು ಬಂದಿದ್ದ ರಾಮಾನುಜಾಚಾರ್ಯರನ್ನು ಕರೆದುಕೊಂಡು ವಿಜಯೇಂದ್ರನ ಆಸ್ಥಾನಕ್ಕೆ ಬರುತ್ತಾರೆ. ರಾಜರು ಅವರನ್ನು ಮಗಳ ಕೋಣೆಯ ಬಳಿ ಕರೆದುಕೊಂಡು ಹೋಗಿ ಮಗಳನ್ನು ತೋರಿಸುತ್ತಾರೆ. ರಾಣಿಯನ್ನು ಆವರಿಸಿಕೊಂಡಿದ್ದ ಬ್ರಹ್ಮರಾಕ್ಷಸನು ರಕ್ತ ಸಿಕ್ತ ಮುಖದಲ್ಲಿ ಗಹಿಸಿ ನಗಲಾರಂಭಿಸುತ್ತಾನೆ. ಪ್ರಕಾಶರ ಒಪ್ಪಿಗೆಯ ಮೇರೆಗೆ ಅವರ ಶಿಷ್ಯ ಶ್ರೀ ರಾಮಾನುಜಾಚಾರ್ಯರು ತಮ್ಮ ಚಾಣಾಕ್ಷ ಪ್ರಚಂಡ ಮಂತ್ರಶಕ್ತಿಯನ್ನು ಒಪ್ಪಿಸುತ್ತಾ ಬ್ರಹ್ಮರಾಕ್ಷಸನ ಬಳಿ ಒಂದೊಂದೇ ಹೆಜ್ಜೆ ಇಡುತ್ತಾ ಹೋಗುತ್ತಾರೆ. ರಾಮಾನುಜರು ಸಮೀಪಿಸುತ್ತಿದ್ದಂತೆ ಆ ಬ್ರಹ್ಮರಾಕ್ಷಸನಿಗೆ ಬೆಂಕಿಯ ಸ್ಪರ್ಶವಾಗುತ್ತದೆ. ಆ ಶಾಖದ ಉರಿಗೆ ಸೋತು ಮಂಡಿಯೂರಿ ಕೂರುತ್ತಾನೆ.
ರಾಮಾನುಜರು ಆ ಬ್ರಹ್ಮರಾಕ್ಷಸನ ತಲೆಯ ಮೇಲೆ ಕಾಲಿಟ್ಟು ರಾಣಿಯ ದೇಹವನ್ನು ಬಿಟ್ಟು ಹೋಗುವಂತೆ ಆಜ್ಞಾಪಿಸುತ್ತಾರೆ. ರಾಣಿಯ ದೇಹವನ್ನು ಬಿಟ್ಟ ಬ್ರಹ್ಮರಾಕ್ಷಸನನ್ನು ಒಂದು ಪೆಟ್ಟಿಗೆಯಲ್ಲಿ ಬಂಧಿಸಿ ಮಂತ್ರ ದಿಗ್ಬಂಧನ ಮಾಡಿ ಆ ಪೆಟ್ಟಿಗೆಯನ್ನು ತನ್ನ ಸಹಪಾಠಿ ನಾಗಚಂದ್ರನಿಗೆ ನೀಡಿ ಅಲ್ಲಿಂದ ಹೊರಡುತ್ತಾರೆ. ಅಂದಿನಿಂದ ಆ ಪೆಟ್ಟಿಗೆಯನ್ನು ಪಾರಂಪರ್ಯವಾಗಿ ನಾಗಚಂದ್ರನ ಸಂತತಿ ಉಳಿಸಿಕೊಂಡು ಬಂದಿರುತ್ತದೆ. ಆದರೆ ನಾಗಚಂದ್ರನ 7ನೇ ತಲೆಮಾರಿನ ಕುಡಿ ವಿಷ್ಣುಕುಂಭ ತನ್ನ ನಿರ್ಲಕ್ಷ್ಯದಿಂದ ಆ ಪೆಟ್ಟಿಗೆಯನ್ನು ಕಳೆದುಕೊಳ್ಳುತ್ತಾನೆ. ಕಳೆದು ಹೋದ ಪೆಟ್ಟಿಗೆಯನ್ನು ವಿಷ್ಣುಕುಂಭನ ಕುಡಿ ಹುಡುಕುತ್ತಾ ಹೋಗುತ್ತಾನೆ. ಭಾಸ್ಕರ್, ಏನ್ರಿ ಫೈರ್ ಇದೆ ಅಂತ ಒಳ್ಳೆ ಪೊಸಿಷನ್ ಕೊಟ್ರೆ ಎಸಿ ರೂಮಲ್ಲಿ ಕುತ್ಕೊಂಡು ಪಿಸಿಗಳ ಜೊತೆ ಲೂಡ್ ಆಡ್ತಿದ್ದೀರಾ. ಲಕ್ಷ್ಮೀ ಹಿರೇಮಠ್ ಸತ್ತಿರೋ ಬಗ್ಗೆ ಮೀಡಿಯಾದಲ್ಲಿ ಅಷ್ಟೊಂದು ದೊಡ್ಡ ಸುದ್ದಿ ಆಗ್ತಿದೆ. ನಮ್ಮಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ಗೊತ್ತೇನ್ರಿ? ನೋಡಿ, ಆ ಯಮ್ಮ ತುಂಬಾ ಪ್ರಭಾವಿ. ನೀವು ಆದಷ್ಟು ಬೇಗ ಈ ಕೇಸ್ನ ಕ್ರ್ಯಾಕ್ ಮಾಡದೇ ಇದ್ರೆ ನಿಮ್ ಕೆಲಸನೇ ಕಳ್ಕೊತೀರಾ. ಸರ್, ಆಲ್ರೆಡಿ ಒಂದು ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಆದಷ್ಟು ಬೇಗ ಆ ಕೊಲೆಗಾರನ್ನ ಹಿಡಿತೀವಿ. ನನ್ಗೆ ನಿಮ್ ಭರವಸೆ ಬದನೆಕಾಯಿ ಮಾತುಗಳು ಬೇಡ ರೀ. ನನಗ್ ನನ್ ಕೆಲಸ ಆಗ್ಬೇಕು. ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಹೇಳಿ, ಒಳ್ಳೆ ಕೆಲಸಗಾರನ ನಾನೇ ನೇಮಿಸ್ತೇನಲ್ಲಿ. ಸರ್, ಇನ್ನೊಂದಿನ ಟೈಮ್ ಕೊಡಿ, ವಿ ವಿಲ್ ಫಿನಿಶ್ ಇಟ್. ಸರಿ, ಅದನ್ನ ನೋಡ್ರಿ ಬೇಗ. ಬೇಕಫ್ ನನ್ನ ಮಕ್ಕಳು ಏನ್ ಮಾಡೋದು. ಸರ್, ಯಾಕೆ ಸರ್, ಏನಾಯ್ತು? ಟೆನ್ಷನಲ್ಲಿ ಇದ್ದೀರಾ? ಅಯ್ಯ, ನನ್ನ ಎಕ್ಸ್ಪೀರಿಯನ್ಸ್ಗೆ ಪ್ರಮೋಷನ್ ಕೊಟ್ಟು ಇವ್ರ ಅಪ್ಪನ ಮನೆ ಆಸ್ತಿ ಕೊಟ್ಟವ್ರ ತರ ಮಾತಾಡ್ತಾರಲ್ಲ, ನನ್ಗೆ ಒಂದೊಂದ್ಸಲ ಡೌಟ್ ಬಂದ್ಬಿಡುತ್ತೆ. ನಾವೇನ್ ಗೌರ್ಮೆಂಟ್ಗೆ ಕೆಲಸ ಮಾಡ್ತಾ ಇದೀವ ಅಥವಾ ಈ ಸಾರಿ ಇವ್ರ ಪ್ರೆಷರ್ನ ತಗೊಂಬಂದು ನಮ್ಮ ತಲೆ ಮೇಲೆ ಹಾಕ್ತಾರಲ್ಲ ಇಡಿಯಟ್ ನನ್ನ ಮಕ್ಕಳು. ಸರ್, ಆ ಕೇಸ್ಗೆ ಆಲ್ರೆಡಿ ಒಂದು ಲೀಡ್ ಸಿಕ್ಕಿದೆ. ಹಾಗಾಗಿ ನಮ್ಮಲ್ಲಿರೋ ಒಂದು ಬೆಸ್ಟ್ ಆಫೀಸರ್ನ ಅಪಾಯಿಂಟ್ ಮಾಡ್ಬೋದಲ್ವಾ ಸರ್? ಅದು ಅಷ್ಟು ಸುಲಭ ಅಲ್ಲ ರೀ. ಅವರು ತಾಂಡ ಜನ, ತಾಂಡ ತಿರುಗಿ ಬೀಳುತ್ತೆ. ಯಾರು ಎಲ್ಲಿಂದ ಯಾವಾಗ ಅಟ್ಯಾಕ್ ಮಾಡ್ತಾರಂತ ಯಾರಿಗೂ ಗೊತ್ತಿಲ್ಲ. ಇವತ್ತವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಹೋದವರು ವಾಪಸ್ ಬಂದಿದ್ದು ನಮ್ಮ ಪೊಲೀಸ್ ರೆಕಾರ್ಡಲ್ಲೇ ಇಲ್ಲ. ಯಾವ ಸರ್ ಅದು? ಇಲ್ಲೇ ಆಂಧ್ರದಲ್ಲಿ ಒಂಗೋಲ್ ತಾಂಡ. ಇಡೀ ಊರೇ ಕ್ರಿಮಿನಲ್ಸ್ಗೆ ಜನ್ಮ ಕೊಟ್ಟಿದೆ. ದೇ ಆರ್ ಮೋಸ್ಟ್ ಡೇಂಜರಸ್ ಕಿಲ್ಲರ್ಸ್ ಅಂಡ್ ರಾಬರರ್ಸ್. ಸರ್, ಹಾಗಾದ್ರೆ ನಮ್ಮ ಪೊಲೀಸ್ ತುಕಡಿ ಜೊತೆ ಹೋದ್ರೆ ಅವ್ರನ್ನ ಹಿಡಿಯಕ್ಕಾಗಲ್ಲ ಸರ್. CM ಬೇರೆ ಮಾಧ್ಯಮದ ಮುಂದೆ 24 ಗಂಟೆಯಲ್ಲಿ ಹತ್ಯೆ ಮಾಡಿದವ್ರನ್ನ ಹಿಡಿತೀವಿ ಅಂತ ಹೇಳಿಕೆ ಬೇರೆ ಕೊಟ್ಟಿದ್ದಾರೆ. ಈ ಕೇಸ್ಗೆ ಯಾರು ಸೂಕ್ತ ಅಂತ ನಾವು ಆಯ್ಕೆ ಮಾಡೋದ್ರೊಳಗೇನೆ ಈ ಕೇಸ್ನ ಕ್ರ್ಯಾಕ್ ಮಾಡೋವಂಥ ಒಬ್ಬ ಒಳ್ಳೆ ಕಿಲಾಡಿ. ಸರ್ ನೆನ್ಪಾಯ್ತು ಸರ್, ಇದನ್ನ ನಮ್ ಸತ್ಯ ಮಾಡ್ತೇನೆ ಸರ್. ಎಸ್ ಸರ್, ಅವನ ಕೈಲಿ ಕೆಲಸ ಆಗುತ್ತೆ. ಅವನಿಗೆ ಬೇರೆ ಹಿಂದೆ ಮುಂದೆ ಯಾರು ಇಲ್ಲ ಸರ್. ಅವ್ನಿಗೇನಾದ್ರು ಆದ್ರೆ ಯಾರು ಕೇಳ್ತಾರೆ ಹೇಳಿ? ವಾಟ್ ಯು ಮೀನ್? ಸರ್, ಐ ಮೀನ್ ಟು ಸೇ, ಅಂದ್ರೆ ಇವಾಗ ಆ ಕ್ರಿಮಿನಲ್ಸ್ ಇದಾರಲ್ಲ ಸರ್, ಅಂತ ಕ್ರಿಮಿನಲ್ಸ್ಗಳಿಗೆ ಇವನೇ ಕರೆಕ್ಟ್ ಸರ್. ಅಲ್ಲ ರೀ, ಅವ್ನ ಕೆಲಸ ಬಿಟ್ಟೆ 3 ವರ್ಷ ಆಯ್ತು, ಮತ್ತೆ ಬಾಂದ್ರೆ ಬರ್ತಾನ? ಸರ್, ಅದು ನೀವು ಹೇಳ್ತಿರೋದು ಕರೆಕ್ಟು. ಡಿಪಾರ್ಟ್ಮೆಂಟ್ ಮೇಲೆ ಅವ್ನಿಗೆ ತುಂಬಾನೇ ಕೋಪ ಇದೆ. ಅವ್ನಿಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ಗೌರವ ನಿಮ್ಮ ಮೇಲೆ ಇದೆ ಸರ್. ನೀವು ಒಂದು ಮಾತು ಹೇಳಿದ್ರೆ ಅವ್ನು ಖಂಡಿತ ಬರ್ತೇನೆ ಸರ್. ನೀವು ಒಂದೇ ಒಂದ್ಸಲ ಕಾಲ್ ಮಾಡಿ ನೋಡಿ ಸರ್, ಪ್ಲೀಸ್ ಸರ್.
ಹ್ಞೂ ಸರ್. ಹಲೋ 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 ಸತ್ಯ. ಸತ್ಯ, ನಿನ್ನ ಹತ್ರ ಒಂದು ಕೆಲಸ ಆಗಬೇಕು, ಇಲ್ಲ ಅಂತ ಮಾತ್ರ ಹೇಳ್ಬಾರ್ದು. ನಾನು ಈ ಕೆಲಸ ಬಿಟ್ಟು ವರ್ಷಗಳೇ ಆಗೋಯ್ತು, ಮತ್ತೆ ಈ ಕೆಲಸ ಆಗಲ್ಲ ಸರ್. ಸತ್ಯ, ಇದು ಪೊಲೀಸ್ ಕೆಲಸನೇ, ಆದರೆ ಈ ಕೇಸ್ ಮಾತ್ರ ನನ್ನ ಪರ್ಸನಲ್. ಅಂತ ಪ್ರೆಷರ್ ಇದೆ ನನಗೆ. ನೋಡು, ನನ್ನ ಲೈಫಲ್ಲಿ, ನನ್ನ ಸರ್ವೀಸಲ್ಲಿ ಇಂಥ ಒಂದು ಸಿಚುವೇಶನ್ ಬಂದಿರಲಿಲ್ಲ. ಸಾರಿ ಸರ್. ಹಲೋ, ನನಗೆ ಬೇಕಾಗಿಲ್ಲ. ಸತ್ಯ ನೋಡು, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನನ್ನ ಮರ್ಯಾದೆ ಪ್ರಶ್ನೆ. ಡೀಟೇಲ್ಸ್ ಕಳಿಸಿ. ಹಾಂ, ಒಂದು ನಿಮಿಷ ಇರು. ನೋಡು, ಡೀಟೇಲ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಬಟ್ ರಿಮೆಂಬರ್ ಒನ್ ಥಿಂಗ್, ದೇ ಆರ್ ಮೋಸ್ಟ್ ಡೇಂಜರಸ್ ಪೀಪಲ್. ನನಗಿಂತ ಐ ನೋ ಯು ಆರ್ ಡೆವಿಲ್. ఏమ్మా వీడిని ఎక్కడైనా చూసారా? ರಿಪೇಶನಾ ಯಾರಲ್ಲಿ ಅಡಿಕೆ ಕೊಯ್ಯಕ್ಕೆ ಬರ್ತದ? ಯಾಕೋ ಈ ವೈನ ಊರ್ ಕಡೆ ಕಳ್ಸಿದ್ರೆ ನೆಲದಲ್ಲೇ ನಿಂತ್ಕೊಂಡು ಅಡಿಕೆ ಕುಯ್ದ್ಬಿಟ್ಟಿರೋನು ಅಷ್ಟು ಉದ್ದವನೆ. ಸರ್ ನಮಸ್ಕಾರ ಸರ್. ಸರ್ ಎಲ್ಲ ಗುಡ್ಸ್ಕೊಂಡು ಹೋಯ್ತಾ ಇದ್ದೀರಾ? ನಂದು ಹಳೆ ಟಿ ಬ್ಯಾಲೆನ್ಸ್ಗೆ ನಿಮ್ ಸಾಮಾನೆಲ್ಲ ಇಟ್ಕೊಳ್ಳ ಸರ್? ಯಾಕ ನನ್ನ ಇಟ್ಕೊಂಡ್ಬಿಡು. ಹೌದಲೇ ಗಬ್ರು, ಗಿಡ್ಡಂಗೆ ಗೆಜ್ಜೆ ತುಂಬ ಬುದ್ಧಿ ಅಂದಂಗ ಚಾ ಕೊಡಕ್ ಬಂದು ನಾಷ್ಟ ಮಾಡ್ಕೊಂಡು ಹೋಗು ನನ್ನ ಮಗ. ನೀನು ಸಾಮಾನು ಬೇಕಾ ನಿನಗ? ಸರ್ ಹೋಗ್ಲಿ ಬಿಡಿ ಸರ್,
ಹೊಸ ಸ್ಟೇಷನ್ ಪಕ್ಕದಲ್ಲಿ ನನ್ನ ಅಂಗಡಿ ಇಟ್ಕೊಳಕ್ಕೆ ಸಾಹೇಬ್ರ ಹತ್ರ ಒಂಚೂರು ಮಾತಾಡಿ ಸರ್. ಏಯ್ ಹೋಗಲಿ, ಮೊದಲು ಸಾಹೇಬ್ರಿಗೆ ಚಾ ಕೊಡೋಗ. ಸರ್, ಪೊಲೀಸ್ ಸ್ಟೇಷನ್ ಮಲಗಬೇಡಿ ಸರ್, ಹಳೆ ಬಿಲ್ಡಿಂಗು ಬಿದ್ದೋಯ್ತದೆ. ಫೋನ್ ಬರ್ತೈತೆ ಸರ್. ಏಯ್ 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 ನೀನ್ ನಾನು ಬರ್ತೀನಿ ಇಡೆ. ಏಯ್ 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 ನೀನ್ ನಾನು ಹೇಳಿ ಕೇಳು, ನೀನ್ ಬರ್ತೀನಿ ಇಡೆ. ಸರ್, ಯಾರು ಸರ್ ಈ ದೇವತೆ? ನಾನು ಹೆಂಡ್ತೆ. ಸರ್, ಮೊದಲು ರಿಂಗ್ ಟ್ಯೂನ್ ಚೇಂಜ್ ಮಾಡಿ, ಇಲ್ಲ ಅಂದ್ರೆ ನೀವು ಮಾತಾಡೋ ರೀತಿನ ಚೇಂಜ್ ಮಾಡಿ. ಎರಡು ಸಿಂಕೆ ಆಯ್ತಿಲ್ಲ. ಏಯ್ ವಾಗ ಅವನು ಕುಡಿದ ಮಕ್ಕಳೇ ಬದುಕಲ್ಲ, ಉಳಿತವ. ನಮಸ್ತೆ ಸರ್. ತೊಳಿ ಸರ್. ಕಿಟ್ಟು ಬಾರ ಇಲ್ಲಿ. ಹಾ ಸರ್. ಫಸ್ಟ್ ನಾನು ಕೊಟ್ಬಿಡು. ಬಂದೆ ಸರ್, ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಹಾ ತೊಳಿ ಸರ್. ಏನಯ್ಯ ಕಿಟ್ಟು ಸರ್, ಏನೋ ಹೆಣ್ಣು ನೋಡ್ತಾವ್ರಂತೆ, ಯಾವಾಗ ನಿನ್ ಮದ್ವೆ? ನಂಗಲ್ಲ ಸರ್, ನಮ್ಮ ಅಪ್ಪನಿಗೆ ಮನೇಲಿ ಅಡಿಗೆ ಮಾಡಕ್ಕೆ ಹೆಂಗಸ್ರಿಲ್ಲ ಅಂದ್ಬಿಟ್ಟು ಅವನೇ ಮದುವೆ ಆಗ್ತಾವನೆ. ನೀನು ಒಂದು ಹುಡುಗಿ ಹುಡ್ಕೊಂಡ್ಬಿಟ್ಟಿದ್ರೆ ಇಬ್ರು ಒಟ್ಟಿಗೆ ಮಾಡ್ಕೊಂಬೋದಿತ್ತಲ್ಲ ಮದ್ವೆನ, ಖರ್ಚಾದ್ರೂ ಕಮ್ಮಿ ಆಗ್ತಿತ್ತು. ಸರ್, ನಂಗೆ ಯಾಕೆ ಸರ್, ಮೊದಲು ನಮ್ಮ ಹೊಟ್ಟೆಪಾಡು ನೋಡ್ಕೋಬೇಕು, ಆಮೇಲೆ ಹೊಟ್ಟೆ ವರ್ಷ ಕಾರ್ಯಕ್ರಮ ನೋಡ್ಕೋಬೇಕು ಅಲ್ವಾ ಸರ್? ನಿಂಗೇನು ಕಮ್ಮಿ, ದುಡ್ಡನ್ನ ಬಡ್ಡಿಗೆ ಬಿಡ್ತಾ ಇದ್ಯಾ? ನಾನೇ ನಿನ್ನ ಹತ್ರ ಒಂದು 50,000 ಕೇಳೋಣ ಅನ್ಕೊಂಡೆ. ಅದಕ್ಕೇನು ಸರ್, ಹೊಸ ಸ್ಟೇಷನ್ ಪಕ್ಕದಲ್ಲಿ ನಂದೊಂದು ಅಂಗಡಿ ಹಾಕೊಳ್ಳೋಕೆ ಏರ್ಪಾಡು ಮಾಡ್ಕೊಡಿ ಸರ್. ಅದಕ್ಕಿಂತ ಕಮಿಷನು 50,000 ನಾನೇ ಕೊಡ್ತೀನಿ ಸರ್. ಸ್ಟೇಷನ್ ಮುಂದೆ ಟೀ ಮಾರ್ಕೊಂಡೆ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕೊಡೋಷ್ಟು ಬೆಳೆದ್ಬಿಟ್ಟಿದ್ಯಾ. ಏನೋ ನಿಮ್ಮ ಆಶೀರ್ವಾದ ಸರ್. ಸರ್, ಕಮಿಷನಲ್ಲಿ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಸರ್, ನೋಡಿ ಸರ್. ಪದೇ ಪದೇ ಕಮಿಷನ್ ಅನ್ಬೇಡುವ, ಕೆಟ್ಟದಾಗ ಸೌಂಡ್ ಆಗುತ್ತೆ. ಹಾಂ ಸರ್. ನಡಿ ನೀನು, ನಾನು ಆಮೇಲೆ ಮಾತಾಡ್ತೀನಿ. ಸರಿ ಸರ್. ನನಗೆ ರಿಸಲ್ಟ್ ಗೊತ್ತಿದ್ರು ನೀನ್ ಬಾಯಲ್ಲಿ ಕೇಳಬೇಕು, ಏನಾಯ್ತು ಸತ್ಯ? ನಿಮ್ಮ ಗೆಸ್ಟ್ಗಳನ್ನ ಲಾಕಪ್ಪಲ್ಲಿ ಹಾಕಿ ಕೀನ ನಂಜಪ್ಪನ ಹತ್ರ ಕೊಟ್ಟು ಹೋಗ್ತಾ ಇದ್ದೀನಿ. ಮತ್ತೆ ನನಗೆ ಫೋನ್ ಮಾಡಕ್ಕೆ ಹೋಗ್ಬೇಡಿ. ಏನ್ ಸತ್ಯ, ಹಳೆದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದೀಯಾ? ನೋಡು, ನೀನ್ ಡಿಪಾರ್ಟ್ಮೆಂಟಲ್ಲಿ ಪಡ್ಕೊಂಡಿದ್ಕಿಂತ ಕಳ್ಕೊಂಡಿರೋದೇ ಜಾಸ್ತಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಾಗಂತ ಡಿಪಾರ್ಟ್ಮೆಂಟ್ ನೆರಳಿಂದಾನೇ ದೂರ ಉಳಿದ್ಯಾ? ಪಡ್ಕೊಳಕ್ಕಾಗದಿರಷ್ಟು ಕಳ್ಕೊಂಡಿದ್ದೀನಿ. ಈ ನೆರಳಿಂದ ದೂರ ಇದ್ದು ಇರೋದನ್ನ ಕಾಪಾಡ್ಕೊಳ್ಳೋದಕ್ಕೆ ಹೋರಾಡ್ತಾ ಇದ್ದೀನಿ. ಪಡ್ಕೊಳ್ಳೋದು ಕಳ್ಕೊಳ್ಳೋದೇನೇ ಇದ್ರು ನನಗೆ ಇರಲಿ. ಸತ್ಯ, ನಾನು ನಿನ್ನ ಹತ್ರ ಮಾತಾಡಬೇಕು. ಅರ್ಧ ಗಂಟೆ ಅಲ್ಲೇರು, ಬರ್ತೀನಿ. ಆಗಲ್ಲ, ನನಗೆ ನಿನ್ನ ಹತ್ರ ಮಾತಾಡೋದಿದೆ ಸರ್. ಸರ್, ಏನ ಸಾಹೇಬ್ರು ವ್ಯಾಕ್ಸ್ ಡಬ್ಬನ ತಗೊಂಡೋಗಿ ಬೇಸ್ಮೆಂಟ್ ಅಲ್ಲಿ ಇಡಕ್ಕೆ ಹೇಳಿದ್ದಾರೆ ಸರ್. ಸರಿ ಬಿಡು.
ಈ ವ್ಯಾಕ್ಸ್ ಡಬ್ಬನ್ನು ಯಾವನು ಎತ್ಕೊಂಡು ಹೋಗ್ತೇನೆ ಅಂತ ಕೆಳಗೆ ತಂದಿಡ ಕೇಳ್ತಾರೆ. ಎಲ್ಲ ಕೆಲಸ ನಮ್ಗೆ ಹೇಳ್ತಾರೆ. ಇದನ್ನು ಕರ್ಮ ಹಾಳಾಗೋಗ್ಲಿ ಅಂತ. ಎಕ್ಸ್ಕ್ಯೂಸ್ ಮಿ ಸರ್. ಹಾಯ್ ಸರ್, ಆನಂದ್ ಅಂತ, ನ್ಯೂ ಅಪಾಯಿಂಟ್ಮೆಂಟ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಾನು ಡಿಪಾರ್ಟ್ಮೆಂಟಿಗೆ ಬರೋಕ್ಕೆ ನೀವೇ ಇನ್ಸ್ಪಿರೇಷನ್ ಸರ್. ನಾನು ನಿಮ್ಮ ಥರ ದಕ್ಷ ಪ್ರಾಮಾಣಿಕ ಪೊಲೀಸ್ ಆಫೀಸರ್ ಅನ್ಸ್ಕೋಬೇಕು, ಮುಂದೆ ಬರೋ ಯಂಗ್ಸ್ಟರ್ಸ್ಗೆಲ್ಲ ನಾ ಮಾದರಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಜೋಶಲ್ಲಿದ್ದೀರಾ? ಒಳ್ಳೇದೆ, ಥ್ಯಾಂಕ್ ಯು ಸರ್. ನಿಮ್ಮ ದಕ್ಷತೆ ಪ್ರಾಮಾಣಿಕತೆ ಏನೇ ಇದ್ರು ಬಡವ್ರ ಕಡೆ ಇರಲಿ, ಶ್ರೀಮಂತರಿಗೇನು ಏನೋ ಒಂದು ಮಾಡಿ ಆಚೆ ಬಂದ್ಬಿಡ್ತಾರೆ. ದುಡ್ಡು ಇಲ್ಲದೆ ಇರೋರ್ಗೇನೆ ಕಾನೂನು ಕೈ ಹಿಡಿಬೇಕು, ಅವ್ರಿಗೆ ನಮ್ಮಲ್ಲಿ ನಂಬಿಕೆ ಬರಬೇಕು. ಎಸ್ ಸರ್. ಸರ್, ತಿನ್ನೋದಕ್ಕೆ ಏನಾದ್ರು ಬೇಕಿದ್ರೆ ಹೇಳಿ ಸರ್, ತಗೊಬರ್ತೀನಿ. ತಿನ್ನೋದಕ್ಕೇನು ಬೇಡ, ಕುಡಿಯೋದಕ್ಕೊಂದು 2 ಬಿಯರ್ ತೊಗೊಂಬನ್ನಿ. ಸರ್ ಏನ್ರಿ ನೋಡ್ತಾ ಇದ್ದೀರಾ? ಹೋಗಿ ತೊಗೊಂಬನ್ನಿ. ಓಕೆ ಸರ್. ಏಯ್ ಬಾರೋ, ನಡಿ. ಮಾಡೋದು ಬೇರೆ ಕೆಲಸ ಇಲ್ಲ ಸರ್. ಯಾರೇ ಇವನು? ಅದೇ ಗೊತ್ತಾಗ್ತಿಲ್ಲ ಸರ್. ಬೆಳಗ್ಗೆಯಿಂದ ನಮ್ಮ ಸ್ಟೇಷನ್ ಸುತ್ತಾನೆ ತಿರುಗಾಡ್ತಾ ಇದ್ದಾನಂತೆ. ಟೀ ಅಂಗಡಿ ಏನೋ ಅದನ್ನೇ ಹೇಳ್ದ. ನನಗೂ ಅನುಮಾನ ಬಂತು, ಅದಕ್ಕೆ ಎತ್ತಾಕೊಂಡು ಬಂದೆ ಸರ್. ಯಾರ ನೀನು? ಯಾವ ಊರು? ಏಯ್, ನಿನಗೆ ಕೇಳ್ತಾ ಇರೋದು. ಹೆಸರೇನು? ಯಾರೋ ಮೂಗ ಇದ್ದಂಗಿದ್ದನ್ರಿ. ಅವ್ನ ಬ್ಯಾಗ್ ಚೆಕ್ ಮಾಡ್ರಿ. ಸರ್ ಚೆಕ್ ಮಾಡಿದೆ ಸರ್, ಯಾವುದೋ ಮರದ ಪೌಡರ್ ಇಟ್ಕೊಂಡಿದ್ದಾನೆ. ನಿಜವಾಗ್ಲೂ ಇವ್ನು ಮೂಗನೇ ರೀ. ಬೀದಿಲಿ ಯಾವುದೋ ಸ್ವಾಮೀಜಿ ಬಟ್ಟೆ ಸಿಕ್ತು ಅಂತ ಹಾಕೊಂಡು ಊರೆಲ್ಲ ತಿರುಗಾಡ್ತಾವನೆ. ಅದನ್ನ ನೋಡ್ಕೊಂಡು ನೀವು ಸ್ಟೇಷನ್ಗೆ ಬೇರೆ ಕರ್ಕೊಂಡ್ ಬಂದಿದ್ದೀರಾ. ಹೇಯ್ ರೈ, ಬಿಟ್ಟು ನಡೀರಿ ಇವನ್ನ. ಹಂಗಲ್ಲ ಸರ್, ಈ ಹೈಟ್ ಇಟ್ಕೊಂಡು ಎಷ್ಟು ದಿವಸ ಅಂತ ಕಾನ್ಸ್ಟೇಬಲ್ ಆಗಿರ್ಲಿ ಸರ್, ಒಂದೇ ಒಂದ್ಸಲ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಸರ್. ಇಲ್ಲಿ ನಮಗೆ ತೆರೆಯಕ್ಕೆ ಪುರ್ಸೋತಿಲ್ಲ, ಇವನು ಸಾಹೇಬ್ರ ಹತ್ರ ಬೇರೆ ಹೋಗ್ತಾನಂತೆ. ಸರ್ ರೈ, ಸ್ಟೇಷನ್ ಶಿಫ್ಟ್ ಆಗ್ತಾ ಇದೆ ರೀ, ಸಿಕ್ಕಾಪಟ್ಟೆ ಕೆಲಸ ಇದೆ. ಅದ್ರಲ್ಲಿ ಬೇರೆ ಇವನ್ನ ಒಳಗೆ ಕರ್ಕೊಂಡು ಹೋಗ್ತೀನಿ ಅಂತಿರಲ್ಲ, ನಿಮ್ಗೇನು ತಲೆ ಇದೆಯೇನ್ರಿ? ಏನ್ ಮನುಷ್ಯರೇ ನೀವು ಒಳಗೆ ನಡೀರಿ. ಹೇ, ನೀನ್ ಆಚೆ ಹೋಗಪ್ಪ, ಶಿಫ್ಟಿಂಗ್ ಕೆಲಸ ನೋಡ್ಬರ್ರಿ. ಏಯ್, ಇಲ್ಲೆಲ್ಲೂ ಸ್ಟೇಷನ್ ಸುತ್ತಮುತ್ತ ಕಾಣಿಸ್ಕೋಬಾರ್ದು, ಹೋಗ್ತಾ ಇರ್ಬೇಕು, ಹೋಗೋ. ಮನಿಗೆ ಪ್ರಸಾದ ಕಳಿಸಿದ್ವಿ. ತಲುಪ್ತು, ಚೆನ್ನಾಗಿತ್ತು. ಅಲ್ಲಲೇ, ನನ್ಗಿಲ್ ಬಹಳ ಶಕೆ ಆಗ್ತದ. ತಡ್ಕೋ, ಇವತ್ತು ರಾತ್ರಿ 11 ಗಂಟೆಗೆ ಜೋರ ಗಾಳಿ ಬೀಸಿತ್ತು. ನೀನ್ ಹಳ್ಳ ಬಳ್ಳ ಮಾತೆಲ್ಲ ನಂಗೆ ಆಗಕ್ಕಿಲ್ಲ, ಕರೇನಾ? 100%. 11 ಗಂಟೆಗೆ ಗಾಳಿ ಬೀಸೇ ಬೀಸುತ್ತೆ. ನಡಿ. ಹಲೋ, ಹೇಳೋ ಭಾಷಾ, ಇವಾಗ ನನ್ನ ಫೋನ್ ನಂಬರ್ ಜ್ಞಾಪಕ ಬಂತಾ? ಹೌದು, ಇನ್ನೆಂತ ಕಳ್ಸಿರೋದು ಹುಡುಗರ್ನ? ಚಡ್ಡಿ ಬಿಚ್ಚಿಸ್ತೀನಿ ಮಗನೇ. ಬಡ್ಡಿಗೆ ದುಡ್ಡು ಇಸ್ಕೊಳ್ಳೋವಾಗ ಚಡ್ಡಿಗೂ ದುಡ್ಡು ಇರ್ಲಿಲ್ಲ ಅಂತಿದ್ದೆ, ಈಗ ಬಡ್ಡಿ ಇಸ್ಕೊಬರ್ಕ ಹುಡುಗರ್ನ ಕಳ್ಸಿದ್ರೆ ದುಡ್ಡಿಲ್ಲ ಅಂತ ಕತೆ ಹೇಳ್ತಿದ್ಯಾ ನೀನು? ಹೌದು, ನಾನು ಪೊಲೀಸ್ ಅವನೇ. ಯಾಕೆ? ಬಡ್ಡಿಗೆ ದುಡ್ಡು ತೊಗೊಳ್ಳುವಾಗ ನಾನೇ ಇರ್ಲಿವಾ ನಿನ್ಗೆ ನಾನು ಪೊಲೀಸ್ ಅವನು ಅಂತ? ಇವಾಗ ಕತೆಗಳು ವೇದಾಂತಗಳು ನಿಂದು. ಅರ್ಧ ಗಂಟೆಲಿ ದುಡ್ಡು ಬರಲ್ಲ ಅಂದ್ರೆ ನಿಂಗೆ ಮಾಡ್ತೀನಿ. ಸರ್ ಏನ್ರಿ ಯಾವಾಗ ನೋಡಿದ್ರು ಫೋನಲ್ಲಿ ಮಾತಾಡ್ಕೊಂಡಿರ್ತೀರಾ? ತಗೊಳ್ಳೋ ಸ್ವಪ್ನಕ್ಕೋಸ್ಕರ ಒಂದಿನಾರು ಕೆಲಸ ಮಾಡ್ರಿ. ಫೋನಲ್ಲಿ ಡವ್ ಹೊಡ್ಕೊಂಡೇ ಇರ್ತೀರಾ? ಯಾರದು? ಪರಿಮಳನ? ಇಲ್ಲ ಸರ್, ಅವ್ನು ಬೀಡಾಂಗಿ ಭಾಷಾ. ಸ್ವಲ್ಪ ದುಡ್ಡು ಕೊಡ್ಬೇಕಾಗಿತ್ತು, ಹುಡುಗರು ಕಳಿಸಿ ಅದಕ್ಕೆ ಸ್ವಲ್ಪ ಆವಾಜ್ ಹಾಕ್ಸ್ತಾ ಇದ್ದೆ. ಅದಿರ್ಲಿ ಸರ್, ಆ ಪ್ರಸಾದಿ ಹುಡುಗರೆಲ್ಲ ಶಾಂತೆಲ್ಲ ಬರಲಿ ಗಲಾಟೆ ಮಾಡ್ಕೊಂಡಿದಾರಂತೆ. 3 ಜನ ಪೀಸಿಂಗ್ ಕರ್ಕೊಂಡು ಇಮಿಡಿಯೇಟ್ ಆಗಿ ಹೊರಡಿ. ಸರಿ ಸರ್. ಪಾರ್ಥ? ಹಾಂ ಸರ್. ಮನೆಯಲ್ಲಿ ಹೇಳಿ ಸರ್. ಪರಿಮಳ ನಂಬರ್ನ ನನಗೆ ವಾಟ್ಸಪ್ ಮಾಡಿ ಸರ್. ಕಳಿಸು, ಹೇಳ್ತೀನಿ. ಆಯ್ತು ಸರ್. ಹಲೋ ರೀ ಸೇಟು, ಆ ಸರನ್ ಯಾವಾಗ ರೀ ಕೊಡ್ತೀರಾ? ರೀ ನನ್ನ 2ನೇ ಹೆಂಡತಿ ಬರ್ತಡೆ ನಾಳೆ. ನೀವೇನಾದರೂ ನಾಳೆ ಆ ಸರ ಕೊಡಲಿಲ್ಲ ಅಂದರೆ ಅವಳು ನನ್ನ ಕೇಕ್ ಕಟ್ ಮಾಡ್ದಂಗೆ ಕಟ್ ಮಾಡಿಬಿಡ್ತಾಳೆ. ನೀವು ಅದೇನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನಾಳೆ ಒಟ್ಟಿನಲ್ಲಿ ನಂಗೆ ಆ ಸರ ಬೇಕು.
ಏ ಸ್ಟೇಷನ್ ಮಾತ್ರ ಬರಬೇಡ್ರಿ. ನಮ್ಮ ಕೆಲ್ಸಕ್ಕೆಲ್ಲ ಅಡ್ಡ ಬರ್ತಿದ್ದವನು ಮತ್ತೆ ಬಂದು ಕೂತಿದ್ದಾನೆ. ಅವನ ಮುಂದೆ ನೀವೇನಾದ್ರು ತಂದು ಕೊಟ್ಬಿಟ್ರೆ ನಾನು ಟೋಕನ್ ಹಾಕೋತಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾನೆ. ಆ ನಾಯಿಗೆ ನಿಯತ್ತನ್ನೋ ಕಾಯಿಲೆ ಇದೆ. ಗೋವಾದಲ್ಲಿ ಬಶೀರ್ಗೆ ಹಂಗೆ ಏನು ಮಾಡ್ದ ಗೊತ್ತಾ ಅವನು ನಾವು ಅನ್ಕೊಂಡಂಗಲ್ಲ. ಹಾಮ ಇನ್ನೂ ಹೊರಟಿಲ್ವೇನಪ್ಪ? ಹಾಮ ಹೊರಡ್ತಾ ಇದ್ದೀನಿ. ಎಲ್ರು ಬಂದ್ ಕಾಯ್ತಾ ಇದಾರೆ. ಇನ್ನೂ ಅಲ್ಲೇ ಇದೆಯಾ? ಇಲ್ಲಮ್ಮ ಬಂದ್ಬಿಟ್ಟೆ. ಬೇಗ ಬಾ. ಹಾ ಸರ್. ಯಾಕೋ ನಿದ್ದೆ ಬರ್ತಿದ್ಯಾ? ಸರ್ ಹುಡುಗಿ ನೋಡೋ ಉತ್ಸಾಹದಲ್ಲಿದ್ದೀನಿ. ನಿದ್ದೆನ ಅಂತ ಕೇಳ್ತಿದ್ದೀರಲ್ಲ ಸರ್? ಅಲ್ಲಯ್ಯ, ಸ್ಟೇಷನಲ್ಲಿ ರೀಸೆಂಟ್ ಆಗಿ ಯಾವ ಲೇಡಿ ಪಿ ಸಿಗಳು ಅಪಾಯಿಂಟ್ ಆಗಿಲ್ವಲ್ಲ? ಯಾವ ಹುಡುಗಿನ? ಸರ್ ನೆನ್ನೆನೆ ಹೇಳಿದ್ನಲ್ಲ ಸರ್, ಹುಡುಗಿ ನೋಡೋ ಶಾಸ್ತ್ರ ಇದೆ, ಊರಿಗೆ ಹೋಗ್ಬೇಕು ಅಂತ. ಮೊದಲೇ ಸ್ಟೇಷನ್ ಅಲ್ಲಿ ಮೆನ್ನಿಲ್ಲ ಅಂತ ನಾವು ಒದ್ದಾಡ್ತಾ ಇದೀವಿ. ಅದೆಲ್ಲ ಗೊತ್ತಿದ್ರು ಊರಿಗೆ ಹೋಗ್ತೀನಿ ನಿಂತಿಲ್ಲ. ಅದ್ಯಾಕೋ ಮನ್ಸು ಬರ್ತ ನಿಂಗೆ? ಸರ್ ಹೆಂಗೋ ಸ್ಟೇಷನ್ ಶಿಫ್ಟ್ ಆಗ್ತಿದೆ. ಇಲ್ಲಿರೋದು ಧೂಳಿ ಹಿಡಿದಿರೋ ಫೈಲ್ಸ್ ಬಿಟ್ರೆ ನನ್ನ ಮಕ್ಕಳು 3 ಜನ ಕಳ್ರು. ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಸತ್ಯ ಸಾರ್ ಇದಾರೆ. ಇನ್ನು ಈ ಧೂಳಿ ಹಿಡಿದಿರೋ ಫೈಲ್ಸ್ಗೆ ನೀವಿದ್ದೀರಾ. ಮಧ್ಯೆ ನಾನೇನ್ ಮಾಡ್ಲಿ ಸರ್? ಪ್ಲೀಸ್ ಸರ್, ಹೋಗ್ತೀನಿ. ಎಲ್ಲ ನೀವೇ ಡಿಸೈಡ್ ಮಾಡೋದಾದ್ರೆ ನಾವ್ಯಾಕಿರ್ಬೇಕಿಲ್ಲಿ ಹೇಳು? ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಾಯ್ ಸರ್. ನಿಂತ್ಕೊಳ್ಳೋ. ಹೋಗ್ಬೇಕು, ಫೋನ್ ಮಾಡ್ತೀನಿ. ಯೂಸ್ಲೆಸ್ ಫೆಲೋ.
ಹೇಳೆ. ಏನೋ ಆಕ್ಸಿಡೆಂಟಾ? ಎಲ್ಲಿ, ಯಾವಾಗ, ಯಾವ ಆಸ್ಪತ್ರೆ? ಹಾ ಬಂದೆ ಏನ್ ಮಾಡ್ಲಿ? ಸರ್, ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತ ನಮ್ಮ ಹೆಂಗಸರಿಗೆ ಫೋನ್ ಮಾಡಿದ್ರು. ಮತ್ತೆ ಯಾಕೇನು ಇಲ್ಲೇ ಇದ್ದೀರಾ? ಹೊರಡಿ. ಏನು ಸೀರಿಯಸ್ ಇಲ್ಲ ತಾನೆ? ಏನು ಕೇಳಿಲ್ಲ ಸರ್, ಇವಾಗ ಹೋಗಿ ನೋಡು. ಸರಿ ಹೊರಡಿ. ಆದ್ರೆ ನೀವೆಲ್ಲ ಒಬ್ರೆ? ಹೊರಡ್ರಿ. ಸರಿ ಸರ್. ನಜಪ್ಪ ಸರ್, ಏನಾದ್ರೂ ಇದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಆಯ್ತು ಸರ್. ಥ್ಯಾಂಕ್ ಯು ಸರ್. 24x7 ನ್ಯೂಸ್ನ ಡೆಡ್ಲಿ ಎಕ್ಲಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೇಖಾ ಪೊನ್ನಪ್ಪ. ಇದು ಇಡೀ ವಿಶ್ವವೇ ಭಯ ಪಡೋ ಸುದ್ದಿ. ಎವಿಲ್ ಪವರ್ಸ್ ಅನ್ನುವಂಥದ್ದು ನಿಜವಾಗ್ಲೂ ಇದೆಯಾ? ಏನಿದು ಡಾರ್ಕ್ ಹವರ್ಸ್? ಈ ಡಾರ್ಕ್ ಹವರ್ಸ್ಗೂ ಚಂದ್ರಗ್ರಹಣಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇದನ್ನ ಡೀಟೇಲ್ ಆಗಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ವೆಲ್, ಅಕಾರ್ಡಿಂಗ್ ಟು ದ ಸೋರ್ಸಸ್, 30 ವರ್ಷಕ್ಕೊಮ್ಮೆ ಬರುವಂತ ಈ ಗ್ರಹಣ ರಾತ್ರಿ 9:30ರಿಂದ 10:30ರವರೆಗೆ ಆವರಿಸುತ್ತೆ. ಈ ಎಕ್ಸಾಕ್ಟ್ 1 hour ಟೈಮ್ ನ ಡಾರ್ಕ್ ಅವರ್ ಅಂತಾರೆ. ಈ ಟೈಮ್ ಲ್ಯಾಪ್ಸ್ ನಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಪಾಸಿಟಿವ್ ಎನರ್ಜಿನ ತುಂಬಾ ಡಾಮಿನೇಟ್ ಮಾಡುತ್ತೆ. ರುದ್ರ ಶಕ್ತಿಗಳು ತಮ್ಮ ಶಕ್ತಿಯನ್ನ ಕಳ್ಕೊಳ್ಳುತ್ತೆ, ಕ್ಷುದ್ರ ಶಕ್ತಿಗಳು ಅವುಗಳ ಅಟ್ಟಹಾಸ ಮೆರೆಯುತ್ತೆ. ಈ ಬಗ್ಗೆ ಹಲವಾರು ಸಂಶೋಧನೆಗಳು ನಡೆದಿವೆ, ನಡೀತಾನೂ ಇದಾವೆ. ಇನ್ನು ಕೆಲವರು ಪುರಾಣಗಳಲ್ಲಿ ಇದು ನಡೆದಿದೆ, ಅದಕ್ಕೆ ಪುರಾವೆಗಳು ಕೂಡ ಇದೆ ಅಂತ ಹೇಳ್ತಾರೆ. ಬ್ರಿಟಿಷರು ಕೂಡ ಇದನ್ನ ಬ್ಲಾಕ್ ಹೋಲ್ ಅಂತ ಕರೀತಾರೆ. ಈ ಒಂದು ಟೈಮ್ ಅಲ್ಲಿ ಯಾರೇ ಹೊರಗಡೆ ಓಡಾಡಿದ್ರು, ಇನ್ಫ್ಯಾಕ್ಟ್ ಆ ರೇಡಿಯೇಷನ್ ಸಹ ಅವರ ಮೈ ಮೇಲೆ ತಾಕಿದ್ರು, ನೆಗೆಟಿವ್ ಎನರ್ಜಿಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ, ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ. ಮೂಢನಂಬಿಕೆ ಇರಬಾರ್ದು, ನಿಜ. ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದ್ರೆ ನಂಬೋದು ಅಲ್ವಾ? ಸೊ ಆರ್ಗ್ಯುಮೆಂಟ್ಸ್ ಅಪಾರ್ಟ್, ಈ ಡಾರ್ಕ್ ಹವರ್ಸ್ ಮುಗಿಯೋವರೆಗೂ ಯಾರು ಮನೆಯಿಂದ ಹೊರಗೆ ಬರಬೇಡಿ. ಇದು ನಮ್ಮ ನ್ಯೂಸ್ 24/7 ಕಡೆಯಿಂದ ನಾವು ಕೊಡ್ತಾ ಇರೋ ಪ್ರೀತಿಯ ಎಚ್ಚರಿಕೆ.
ಏಯ್ ಯಾರೋ ನೀನು? ಎದುರ್ಕೊಂಡ್ರ ಸರ್? ಊಟ ತಗೊಬಂದೆ. ಒಳಗಡೆ ಯಾರು ಇರ್ಲಿಲ್ವಲ್ಲ, ಅದಕ್ಕೆ ನಾನು ಟೀ ಬ್ಯಾಲೆನ್ಸ್ ಕೊಡದೆ ಸ್ಟೇಷನ್ಗೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೇನೋ ಅಂತ ಹುಡ್ಕೊಂಬಂದೆ. ನೀವು ಹೊಸ ಆಫೀಸರ ಸರ್? ನಿನ್ಗೆ ಯಾಕೋ ಅವೆಲ್ಲ? ಊಟ ತಾನೆ, ಮುಚ್ಕೊಂಡಲ್ಲಿ ಇಟ್ಬಿಟ್ಟೋಗು. ಸ್ಟೇಷನ್ಲಿ ಬರೀ ಹೊಟ್ಟೆ ಬಿಟ್ಕೊಂಡಿರೋರ ಮಧ್ಯೆ ಒಬ್ಬ ಫಿಟ್ ಆಫೀಸರು. ಮನೆ ಫೋನ್ಗೆ ಏನಾಗಿದೆ? 50 ಸಲ ಟ್ರೈ ಮಾಡಿದೆ, ಕಾಲ್ ಕನೆಕ್ಟ್ ಆಗ್ತಿಲ್ಲ. ಶ್ರಾವಣಿ ಹತ್ರ ಮಾತಾಡ್ಬೇಕು, ಫೋನ್ ಕೊಡು. ಕೇಳಿಸ್ತಾ? ನಾನು ಮನೇಲಿಲ್ಲ, ಆಚೆ ಇದ್ದೀನಿ. ಏನು ಹೊರಗಡೆ ಇದೆಯಾ? ಹೌದು, ಇವತ್ತು ಏನ್ ದಿನ ಅಂತಾದ್ರೂ ನೆನ್ಪಿದ್ಯಾ ನಿನ್ಗೆ? ಅಟ್ಲೀಸ್ಟ್ ಇವತ್ತು ಒಂದಿನ ಆದ್ರೂ ಅವಳ ಜೊತೆ ಇರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಬರೀ ಅಪ್ಪ ಅಂತ ಅನ್ಕೊಂಡ್ಬಿಟ್ರೆ ಸಾಲದು, ಮಗಳನ್ನ ಹೇಗ್ ನೋಡ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು. ಬೇಡ ಬೇಡ ಅಂದ್ರೂ ನನ್ನಿಂದ ಅವಳನ್ನ ಕಿತ್ಕೊಂಡೆ. ಅವನಾದ್ರೂ ಚೆನ್ನಾಗಿ ನೋಡ್ಕೊಂಡೆ ಅಂದ್ರೆ ಅದು ಇಲ್ಲ. ಕೋರ್ಟಲ್ಲಿ ಡೈವರ್ಸ್ ಕೇಸ್ ಒಂದು ಇತ್ಯರ್ಥ ಆಗಿ ನನ್ ಮಗಳನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ. ಸಾಕು ಸಾಕಪ್ಪ ನಿನ್ ಸಹವಾಸ. ನೋಡು, ಇವತ್ತು ಶ್ರಾವಣಿ ಬರ್ತ್ಡೇ. ಫಸ್ಟ್ ಮನೆಗೆ ಹೋಗಿ ವಿಶ್ ಮಾಡು. ಹಲೋ ಅಮ್ಮ, ಹೊರಟಿದ್ದೀನಿ, ಆನ್ ದ ವೇ ಬರ್ತಾ ಇದ್ದೀನಿ. ನೀನೆಲ್ಲೂ ಹೊರಡೋದ್ ಬೇಡ. 10:30ವರೆಗೂ ಗ್ರಹ ಇದೆ ಅಂತ ಟಿವಿನಲ್ಲಿ ತೋರಿಸ್ತಾ ಇದ್ದಾರೆ. ಅಲ್ಲಿವರೆಗೂ ನೀನ್ ಅಲ್ಲೇ ಇರು, ನೀನೆಲ್ಲೂ ಹೊರಗಡೆ ಬರ್ಬೇಡ. ಇಂಥ ಸಮಯದಲ್ಲಿ ಆಚೆ ಬಂದ್ರೆ ಎಂತ ಮನುಷ್ಯ ಆದ್ರೂ ಸರಿ ಸುಟ್ಟೋಗ್ತಾನಂತೆ. ಮತ್ತೆ ನೀನ್ ಹುಟ್ಟಿರೋ ಕಾಲ, ಘಳಿಗೆ, ರಾಶಿ, ನಕ್ಷತ್ರ ಇವೆಲ್ಲವೂ ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. 1 ವರ್ಷದ ಹಿಂದೆ ಅಮ್ಮ, ಇವಾಗೇನು? ಇನ್ನೊಂದು ಗಂಟೆ ನಾ ಇಲ್ಲೇ ಕಳಿಬೇಕು ಅಷ್ಟೇ ಅಲ್ವಾ? ಹೌದಪ್ಪ. ಸರಿ. ನನ್ನ ಮಕ್ಕಳ ಸ್ಟೇಷನ್ ಪಕ್ಕದಲ್ಲೇ ಕಳ್ತನ ಮಾಡ್ತಾ ಇದ್ದೀರಾ. ಆಚೆ ಬಂದ್ರೆ ಒಬ್ಬೊಬ್ಬನಿಗೂ ಕೈಕಾಲು ಮುರಿದು ಹಾಕ್ಬಿಡ್ತೀನಿ. ಹೋಗ್ರ. ಹ್ಯಾಪಿ ಬರ್ಡೇ ಪಾಪ. ಐ ಲವ್ ಯು ಪಾಪ. ನಿನ್ ಪರ್ಮಿಷನ್ ಇಲ್ಲದೆ ವಿಡಿಯೋ ಕಲಿಸ್ತಾ ಇರೋದಕ್ಕೆ ಐ ಆಮ್ ಸೋ ಸಾರಿ ಪಪ್ಪ. ನೀನ್ ನನ್ ಜೊತೆ ಯಾಕೆ ಮಾತಾಡ್ತಾ
ಆಗ್ತಾ ಇಲ್ಲ ಅಂತ ನನಗೆ ಗೊತ್ತು. ನಾನೇನ್ ಚಿಕ್ಕ ಹುಡುಗಿ ಅಲ್ಲ. ಐ ಆಮ್ ರಿಯಲಿ ಸಾರಿ ಪಪ್ಪ. ಐ ಲವ್ ಯು ಸೋ ಮಚ್. ಶ್ರಾವಣಿ, ಹ್ಯಾಪಿ. ಪಪ್ಪ ನೀವ್ ಏನ್ ಹೇಳೋದಿದ್ರು ಪ್ಲೀಸ್ ಮನೆಗೆ ಬಂದು ಹೇಳಿ. ಸ್ಟೇಷನಲ್ಲಿ ಯಾರೂ ಇಲ್ಲ ಮಗಳೇ, ನಾನು ಒಬ್ಬನೇ ಇದ್ದೇನೆ. ಗೊತ್ತು ಪಪ್ಪ, ಸ್ಟೇಷನ್ ಅಲ್ಲಿ ಯಾರು ಇಲ್ಲ. ನಿನ್ಗೆ ಅರ್ಜೆಂಟ್ ಆಗಿ ಕೆಲಸ ಬಂತು, ಅದಕ್ಕೆ ಅಲ್ಲಿದ್ದೀಯಾ. ಆಯ್ತು, ನೀವು ಬೇಗ ಬನ್ನಿ ಪಪ್ಪ, ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಸ್ಟೇಷನಲ್ಲಿ ಯಾರೂ ಇಲ್ಲ ಮಗಳೇ, ನಾನು ಒಬ್ಬನೇ ಇದ್ದೀನಿ. ಪಪ್ಪ ನೀವು ಕಣ್ ಮುಚ್ಕೊಳ್ಳಿ, ನಿಮಗೆ ಒಂದು ಸರ್ಪ್ರೈಸ್ ಇದೆ. ನಾನು 3 ಕೌಂಟ್ ಮಾಡ್ತೀನಿ, ಅಲ್ಲಿವರೆಗೂ ನೀವು ಕಣ್ ತೆಗಿಬಾರ್ದು. ಸರಿ. 3, 2. ನಿನ್ ಕೌಂಟೌನ್ ಇನ್ನೂ ಮುಗ್ದಿಲ್ವಾ? ಹೋಗಿ ಪಪ್ಪ, ನೀವು ನನ್ನ ಹತ್ರ ಬರೀ ಸುಳ್ಳೆ ಹೇಳ್ತೀರಾ. ಸುಳ್ಳ? ಏನಾಯ್ತು? ಸ್ಟೇಷನ್ ಅಲ್ಲಿ ಯಾರು ಇಲ್ಲ ಅಂದ್ರಿ, ಮತ್ತೆ ನಿಮ್ ಹಿಂದೆ ಯಾರೋ ಓಡಾಡ್ತಾ ಇದ್ದಾರೆ. ಯಾರೂ ಇಲ್ಲ ಮಗಳೇ, ನಿಜವಾಗ್ಲೂ ನಾನು ಒಬ್ಬನೇ ಇದ್ದೀನಿ. ಇಲ್ಲ ಪಾಪ, ನಾನು ನೋಡ್ದೆ. ಯಾರೋ ಬಂದ್ರು ಅನ್ಸುತ್ತೆ, ಅವ್ರಿಗೆ ಇನ್ಫಾರ್ಮ್ ಮಾಡಿ ಆದಷ್ಟು ಬೇಗ ಬರ್ತೀನಿ. ಓಕೆ ಪಾಪ, ಬೇಗ ಬನ್ನಿ ನೀವು ಮನೆಗೆ. ಬಾಯ್. ನಂಜಪ್ಪ, ರೀ ನಂಜಪ್ಪ, ನಿಮ್ಮನೆ ಕೂಗ್ತಾ ಇರೋದು. ಸರ್, ಫಸ್ಟ್ ಈ ಮಿಷಿನ್ ಚೇಂಜ್ ಮಾಡ್ಬೇಕು ನಾವು. ಯಾಕ್ರಿ, ಏನಾಯ್ತು? ಸರ್, ನಮ್ಮ ಸ್ಟೇಷನ್ ಯಾವಾಗ ಬಿಡುತ್ತೋ ಗೊತ್ತಿಲ್ಲ, ಈ ಮಿಷಿನ್ ಯಾವಾಗ ಆನ್ ಆಗುತ್ತೋ ಅನ್ನೋದು ಗೊತ್ತಾಗಲ್ಲ ಸರ್. ನೋಡಿ, ಎಷ್ಟು ಸಲ ರಿಪೇರಿ ಮಾಡಿದ್ರು ಸರಿ ಹೋಗ್ತಾ ಇಲ್ಲ. ನೋಡಿ ನೋಡಿ ನೋಡಿ, ಅದಷ್ಟು ಕತೆ ಹೊಡ್ಕೊತಾ ಇದೆ ಸರ್. ಸರ್, ಇದನ್ನ ತೆಗೆದು ಬಿಸಾಕ್ಬೇಕು ಸರ್ ನಾವು. ಕೆಲವೊಂದು ವಸ್ತುಗಳು ಮನುಷ್ಯರು ಹಾಗೇನೆ, ಎಷ್ಟು ರಿಪೇರಿ ಮಾಡಿದ್ರು ಸರಿ ಹೋಗಲ್ಲ. ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡಿ. ಐ ನನ್ನ ಮಗನ ಹೋಗಿ ಮಲ್ಕೊಳ್ಳ. ಅಯ್ಯೋ ನಿನ್ನ ಮಲ್ಕೋ.
ಸರ ಏನಾಯ್ತ್ರಿ ಸರ ಸರ್ ಏನಾಯ್ತು ಏನಾಯ್ತ್ರಿ ಸರ್ ಏನಿಲ್ಲ ಹೋಗಿ ಬಿಟ್ಕೊಂಡು ಮಲ್ಕೊಂಡು ಹೋಗೋ. ಹಲೋ ಸರ್, ನಾನು ನಂಜಪ್ಪ. ಹೇಳಿ ನಂಜಪ್ಪ. ಸರ್ ಸರ್ ಡಾಕ್ಟ್ರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ನಾನೀಗ ನಿಮಗೆ ಕಾಲ್ ಮಾಡಿದ ಉದ್ದೇಶ ಏನು ಅಂದರೆ ನಿಮ್ಗೊಂದು ವಿಷಯ ಹೇಳೋಕ್ಕೆ ಸರ್. ಸರ್ ಹೇಳಿ. ಸ್ಟೇಷನಿಂದ ಇವತ್ತು ಎಲ್ಲರೂ ಆಚೆ ಹೋಗಿರೋದು ಏನೋ ಕಳೆದು ಗುಡ್ಡೆ ಹಾಕೋಕ್ಕಲ್ಲ ಸರ್. ಸೆಂಟ್ರಿಯಿಂದ ಹಿಡಿದು ಸಾಹೇಬ್ರವರೆಗೂ ಎಲ್ಲರೂ ಸುಳ್ಳು ಹೇಳಿ ಆಚೆ ಹೋಗಿದ್ದಾರೆ ಸರ್. ಸರ್ ರೇ ಅವ್ರು ಯಾಕೆ ನನಗೆ ಸುಳ್ಳು ಹೇಳ್ಬೇಕು? ಸರ್ ಇವತ್ತು ರಾತ್ರಿ ಆ 3 ಜನ ಕಿಲ್ಲರ್ಸ್ನ ಎಸ್ಕೇಪ್ ಮಾಡಿಸೋದಕ್ಕೆ ದೊಡ್ಡ ಗ್ಯಾಂಗ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡುತ್ತಂತೆ ಸರ್. ಆವಾಗ ಅವ್ರ ಕೈಗೆ ಸಿಕ್ಕರೆ ನೀವೊಬ್ಬರೇ ಸಿಗಬೇಕು ಅಂತ ನಿಮ್ಮನ್ನ ಒಬ್ಬಟ್ಟಿ ಮಾಡಿ ಎಲ್ಲರೂ ಆಚೆ ಹೋಗಿರೋದು. ಹೌದು ಸರ್, ಆ ಕಿಲ್ಲರ್ಸ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆ ಎಸ್ಕೇಪ್ ಮಾಡಿಸಿ ಅಂತ ಹೇಳಿ ಐಡಿಯಾ ಕೊಟ್ಟಿರೋದೇ ನಮ್ಮ ದೊಡ್ಡ ಸಾಹೇಬರುತ್ತೆ ಸರ್. ನಿಮ್ಮ ಬಗ್ಗೆ ಗೊತ್ತಿದ್ದ ಈ ವಿಷಯ ನಿಮ್ಗೆ ಹೇಳಿಲ್ಲ ಅಂದ್ರೆ ದೇವ್ರ ನನ್ನ ಮೆಚ್ಚಲ್ಲ ಸರ್. ದಯವಿಟ್ಟು ಅಲ್ಲಿಂದ ಹೊರಟುಬಿಡಿ ಸರ್, ಪ್ಲೀಸ್ ಸರ್. ಎಷ್ಟು ಜನ ಬರ್ತಿರೋ ಬನ್ನಿ. ಸ್ಟೇಷನಲ್ಲಿ ಯಾರು ಇಲ್ಲ ಅಂದ್ರಿ, ಮತ್ತೆ ನಿಮ್ಮ ಹಿಂದೆ ಯಾರೋ ಓಡಾಡ್ತಾ ಇದ್ದಾರೆ. ನನ್ನ ಮಕ್ಕಳ ಸ್ಟೇಷನಲ್ಲಿ ಯಾರೋ ಇದ್ದೀರಾ ಅಂತ ನನಗೆ ಗೊತ್ತು. ನಾನು 5 ಎಣಿಸೋಷ್ಟರಲ್ಲಿ ನನ್ನ ಮುಂದೆ ಬಂದರೆ ಸರಿ, ಇಲ್ಲ ನನ್ನ ಮಕ್ಕಳ ಒಬ್ಬೊಬ್ಬನ್ನು ಹುಡುಕೊಂಡು ಬಂದು ಹೊಡಿತೀನಿ.
ಲ್ಯಾಂಡ್ಲೈನ್ ಫೋನ್ಸ್ ಯಾವುದು ವರ್ಕ್ ಆಗ್ತಿಲ್ಲ ಸರ್. ಕನೆಕ್ಷನ್ಸ್ ಎಲ್ಲ ಕಟ್ ಆಗ್ಬಿಟ್ಟಿದೆ. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಸಮಾಧಾನ ಮಾತಾಡಿ. ಹಲೋ,
ಹಲೋ ಅಮ್ಮ, ಹೊರಟಿದ್ದೀನಿ, ಆನ್ ದ ವೇ ಬರ್ತಾ ಇದ್ದೀನಿ. ಬೇಡ ಬೇಡ, ರಾತ್ರಿ 10:30ವರೆಗೂ ಗ್ರಹಣ ಇದೆಯಂತೆ, ಅಲ್ಲಿವರೆಗೂ ನೀನ್ ಅಲ್ಲೇ ಇರು. ಈ ಟೈಮಲ್ಲಿ ಆಚೆ ಬಂದ್ರೆ ಎಂತ ಗಟ್ಟಿ ಮನುಷ್ಯನು ಸುಟ್ಟು ಹೋಗ್ತಾನಂತೆ. ನೀನ್ ಹುಟ್ಟಿರೋ ಕಾಲ, ಘಳಿಗೆ, ರಾಶಿ, ನಕ್ಷತ್ರ ಎಲ್ಲ ಈ ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. ಅಮ್ಮ, ಇವಾಗೇನು ಇನ್ನೊಂದು ಗಂಟೆ ಕಾಲ ನಾ ಇಲ್ಲೇ ಕಳಿಬೇಕು ಅಷ್ಟೇ ತಾನೆ? ಹೌದಪ್ಪ. ಸರಿ, ಹುಷಾರೋ. ನನ್ನ ಮಕ್ಕಳ ಸ್ಟೇಷನ್ ಪಕ್ಕದಲ್ಲೇ ಕಳ್ತನ ಮಾಡ್ತಾ ಇದ್ದೀರಾ. ಆಚೆ ಬಂದ್ರೆ ಒಬ್ಬೊಬ್ಬನಿಗೂ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಹೋಗ್ರೋ. ಕಂಟ್ರೋಲ್ ರೂಮ್, ಕಾಟನ್ಪೇಟೆ 142 ಕಂಟ್ರೋಲ್ ರೂಮ್. ಕಾಟನ್ಪೇಟೆ ಏರಿಯಾದಲ್ಲಿ 2 ಗುಂಪುಗಳ ನಡುವೆ ಗಲಾಟೆಯಾಗಿ ಬಸ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಬೇಗ ಸ್ಪಾಟ್ಗೆ ಮೆನ್ನ ಕಳಿಸಿ. ಓವರ್. ಮೆಸೇಜ್ ರಿಸೀವ್ಡ್. ಈಗಲೇ ಸ್ಪಾಟ್ಗೆ ಮೆನ್ನ ಕಳಿಸ್ತಾ ಇದೀವಿ. ಓವರ್. ಹ್ಯಾಪಿ ಬರ್ಡೇ ಪಾಪ. ಐ ಲವ್ ಯು ಪಾಪ. ನಿನ್ ಪರ್ಮಿಷನ್ ಇಲ್ದೆ ವಿಡಿಯೋ ಕಳಿಸ್ತಾ ಇರೋದಕ್ಕೆ ಐ ಆಮ್ ಸೋ ಸಾರಿ ಪಾಪ. ನೀನ್ ನನ್ನ ಜೊತೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ನನಗೆ ಗೊತ್ತು. ನಾನೇನ್ ಚಿಕ್ಕ ಹುಡುಗಿ ಅಲ್ಲ. ಐ ಆಮ್ ರಿಯಲಿ ಸಾರಿ ಪಾಪ. ಲವ್ ಯು ಸೋ ಮಚ್. ಶ್ರಾವಣಿ, ಹ್ಯಾಪಿ ಬರ್ತ್. ಪಾಪ ನೀವೇನ್ ಹೇಳೋದಿದ್ರು ಪ್ಲೀಸ್ ಮನೆಗೆ ಬಂದು ಹೇಳಿ. ಇಲ್ಲಿ ಸ್ಟೇಷನಲ್ಲಿ ಯಾರೂ ಇಲ್ಲ ಮಗಳೇ, ನಾನು ಒಬ್ಬನೇ ಇದ್ದೀನಿ. ಗೊತ್ತು ಪಾಪ, ಸ್ಟೇಷನ್ ಅಲ್ಲಿ ಯಾರು ಇಲ್ಲ. ನನ್ ಗೊತ್ತು ನಿನ್ಗೆ ಅರ್ಜೆಂಟಾಗಿ ಕೆಲಸ ಬಂತು, ಅದಕ್ಕೆ ಅಲ್ಲಿದ್ದೀಯಾ. ಆಯ್ತು, ನೀವು ಬೇಗ ಬನ್ನಿ ಪಾಪ. ಇಲ್ಲಿ ನಿಜವಾಗ್ಲೂ ಯಾರೂ ಇಲ್ಲ ಮಗಳೇ, ನಾನು ಒಬ್ಬನೇ ಇದ್ದೀನಿ. ನೀವು ಕಣ್ ಮುಚ್ಕೊಳ್ಳಿ, ನಿಮಗೆ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು? ನಾನು 3 ಕೌಂಟ್ ಮಾಡ್ತೀನಿ, ಅಲ್ಲಿವರೆಗೂ ನೀವು ಕಣ್ ತೆಗಿಬಾರ್ದು. 3, 2. ಪಾಪ ನನ್ ಭಯ ಆಗ್ತಿದೆ ಪಾಪ. ಪಾಪ ನನ್ ಕರೀತಾ ಇದ್ದಾರೆ ಪಾಪ ಅವರು. ಪಾಪ ಅಲ್ಲೇ ಹಿಂದೆ, ಅಲ್ಲಿ ನೋಡಿ ಪಾಪ. ಪಾಪ ಅಲ್ಲೇ ಇದ್ರು. ಪಾಪ ನನಗೆ ತುಂಬಾ ಭಯ ಆಗ್ತಿದೆ. ಇಲ್ಲಿ ಯಾರೂ ಇಲ್ಲ ಮಗಳೇ. ಮನೆಗೆ ಬೇಗ ಬನ್ನಿ ಪಾಪ. ಸರಿ, ಯಾರೋ ಬಂದ್ರು ಅನ್ಸುತ್ತೆ, ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿ ಆದಷ್ಟು ಬೇಗ ಬರ್ತೀನಿ. ಸರಿ ಪಾಪ, ಬಾಯ್. ಬಾಯ್. ನಂಜಪ್ಪ, ರೇ ನಂಜಪ್ಪ, ನಿಮ್ಮನ್ನೇ. ರೇ ನಂಜಪ್ಪ, ಹೋಗ್ತಿರೋದು ಕೇಳಿಸ್ತಲ್ವಾ? ಯಾವಾಗ್ರಿ ಬಂದ್ರಿ? ನೀ ನಂಜಪ್ಪ, ಕಿವಿ ಕೇಳಿಸ್ತಲ್ವ ನಿಮ್ಗೆ?
ನಂಜಪ್ಪ ಏನ್ರಿ ನೀವು ಆಗ್ಲಿಂದ ನಿಮ್ ಮುಂದೆ ನಿಂತ್ಕೊಂಡು ಕಿರ್ಸ್ಕೊಳ್ತಾ ಇದೀನಿ. ಒಳ್ಳೆ ಗರ ಬಡ್ದವ್ರ ತರ ಕೂತಿದ್ರಲ್ಲ, ಮಾತಾಡ್ಬೇಕಲ್ಲ. ಸರ್ ನಾನು ಹಾಸ್ಪಿಟಲ್ ನಲ್ಲಿ ಇದ್ದೀನಿ ಸರ್. ಏನು ಹಾಸ್ಪಿಟ್ಲ? ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಿಮ್ಗೆ ಹೇಳ್ಬಿಟ್ಟೆ ಬಂದಲ್ಲ ಸರ್. ಸರಿ, ಮಗ ಹೇಗಿದ್ದಾನೆ? ಸರ್ ಡಾಕ್ಟ್ರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ನಾನೀಗ ನಿಮ್ಗೆ ಕಾಲ್ ಮಾಡಿದ ಉದ್ದೇಶ ಏನು ಅಂದ್ರೆ ನಿಮ್ಗೊಂದು ವಿಷಯ ಹೇಳಕ್ಕೆ ಸರ್. ಸರ್ ಸ್ಟೇಷನ್ ಇಂದ ಇವತ್ತು ಎಲ್ಲರೂ ಆಚೆ ಹೋಗಿರೋದು ಏನೋ ಕಡಿದು ಗುಡ್ಡೆ ಹಾಕಕ್ಕಲ್ಲ ಸರ್. ಸೆಂಟ್ರಿಯಿಂದ ಹಿಡಿದು ಸಾಹೇಬ್ರವರೆಗೂ ಎಲ್ಲರೂ ಸುಳ್ಳು ಹೇಳಿ ಆಚೆ ಹೋಗಿದ್ದಾರೆ ಸರ್. ಏಯ್ ಏನ್ರಿ ಹೇಳ್ತಾ ಇದ್ದೀರಾ? ನಿಜ ಸರ್. ಅವ್ರ ಯಾಕ್ರಿ ಅಂತ ಸುಳ್ಳು ಹೇಳ್ಬೇಕು? ಸರ್ ಇವತ್ತು ರಾತ್ರಿ ಆ 3 ಜನ ಕಿಲ್ಲರ್ಸ್ನ ಎಸ್ಕೇಪ್ ಮಾಡಿಸೋದಕ್ಕೆ ಒಂದು ದೊಡ್ಡ ಗ್ಯಾಂಗ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡುತ್ತಂತೆ ಸರ್. ಆವಾಗ ಅವ್ರ ಕೈಗೆ ಸಿಕ್ಕರೆ ನೀವೊಬ್ಬರೇ ಸಿಗ್ಬೇಕು ಅಂತ ನಿಮ್ಮನ್ನ ಒಬ್ಬೊಟ್ಟೆ ಮಾಡಿ ಎಲ್ಲರೂ ಆಚೆ ಹೋಗಿರೋದು. ಆ ಕಿಲ್ಲರ್ಸ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಕೆ ಮುಂಚೆ ಎಸ್ಕೇಪ್ ಮಾಡಿಸಿ ಅಂತ ಹೇಳಿ ಐಡಿಯಾ ಕೊಟ್ಟಿರೋದೇ ನಮ್ಮ ದೊಡ್ಡ ಸಾಹೇಬ್ರಂತೆ ಸರ್. ನಿಮ್ಮ ಬಗ್ಗೆ ಗೊತ್ತಿದ್ದ ಈ ವಿಷಯ ನಿಮ್ಗೆ ಹೇಳಲಾದ್ರೆ ಆ ದೇವ್ರನ್ನ ನನ್ನ ಮೆಚ್ಚಲ್ಲ ಸರ್. ದಯವಿಟ್ಟು ಅಲ್ಲಿಂದ ಹೊರಟುಬಿಡಿ ಸರ್. ನೀವಲ್ಲಿರೋದು ಸೇಫ್ ಅಲ್ಲ ಸರ್. ನನ್ನ ಮಾತು ಕೇಳಿ ಈಗಲೇ ಹೊರಡಿ ಸರ್, ಪ್ಲೀಸ್ ಸರ್. ಬನ್ರೋ, ಅದೆಷ್ಟು ಜನ ಬರ್ತೀರಾ ಬನ್ನಿ, ನೋಡೇ ಬೇಡ. ಪಪ್ಪ ನಾನ್ ಬಿಟ್ಟೋಗ್ತಾ ಇದೆಯಾ ಪಪ್ಪ? ನನ್ ಮೇಲೆ ಕೋಪನ? ಯಾಕೆ ಪಪ್ಪ? ನನ್ ಬೇಡ್ವಾ? ಪ್ಲೀಸ್ ಬಾ ಪಪ್ಪ. ಪಪ್ಪ ಎಲ್ಲೋಗ್ತಿದ್ಯಾ ಪಪ್ಪ? ಬಾ ಪಪ್ಪ, ಪ್ಲೀಸ್ ಪಪ್ಪ, ಬಾ ಪಪ್ಪ, ನನ್ ಬಿಟ್ಟೋಗ್ಬೇಡ ಪಪ್ಪ. ಬಾ ಪಪ್ಪ, ಪ್ಲೀಸ್ ಬಾ ಪಪ್ಪ. ಶ್ರಾವಣಿ,
ಶ್ರಾವಣಿ, ಹಲೋ, ಎಲ್ಲಿದ್ಯಾ ನೀನು? ಇವತ್ತು ಪುಟ್ಟಿ ಬರ್ತ್ಡೇ ಅನ್ನೋದು ನೆನ್ಪಿದ್ಯಾ ನಿನ್ಗೆ? ಮಗಳ ಬರ್ತ್ಡೇ ಅಂತ ಗಂಡನ್ ಕಾಲ್ ಮಾಡಿ ತಿಳಿಸ್ತಾ ಇರೋ ಹೆಂಡತಿ ಪ್ರಪಂಚದಲ್ಲಿ ಮೋಸ್ಟ್ಲಿ ನಾನು ಒಬ್ಳೇ ಇರ್ಬೇಕು. ನಿನಗೆ ಮನೆ, ಅಮ್ಮ, ಹೆಂಡತಿಗಿಂತ ಕೆಲ್ಸನೇ ಇಂಪಾರ್ಟೆಂಟ್ ಅಂತ ಮದ್ವೆ ಆಗಿದ ಹೊಸದ್ರಲ್ಲೇ ನನಗೆ ಗೊತ್ತಾಯ್ತು. ಅದನ್ ಬಿಡು, ಅಟ್ಲೀಸ್ಟ್ ಪುಟ್ಟಿ ನೆನ್ಪೇ ಆಗಲ್ವಾ ನಿನ್ಗೆ? ನಿನಗೆ ಎಲ್ಲಿ ನೆನ್ಪಾಗತ್ತೆ? ಅವಳು ಹುಟ್ಟಿ 10 ದಿನ ಆದ್ಮೇಲೆ ತರ ನೀನ್ ಹಾಸ್ಪಿಟಲ್ ನೋಡಕ್ ಬಂದಿದ್ದು. ಅಪ್ಪ ಹೇಳಿದ್ರು ಪೊಲೀಸ್ ಕಂಡ ಬೇಡ ಅಂತ. ಅವ್ರ ಮಾತ್ ಕೇಳ್ದೆ ಮದ್ವೆ ಆಗಿ ಇವತ್ತು ಅನುಭವಿಸ್ತಾ ಇದ್ದೀನಿ. ಏನಾಯ್ತು ಅಂತ ಈ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ಯಾ? ಶ್ರಾವಣಿ, ನನ್ಗೆ ನೀರ್ ಬಾಟಲ್ ಕೊಡು. ಮಮ್ಮ, ನಾನ್ ಬಿಸಿ ಇದ್ದೀನಿ, ನೀವೇ ತಗೊಳ್ಳಿ. ಮಾತ್ ಕೇಳು, ಮಗು ಬರ್ಡೇ ಇವತ್ತು. ಶ್ರುತಿ, ನಾಳೆಯ ರೂಪವೇ ಕಂದ ನೀನೇ, ದಾರಿಯ ತೋರುವ ದೀಪವೇ, ನೆನ್ನೆಯ ನೆನಪಿನ ಕಣ್ಣು ನೀನೇ, ತಾಯಿಯೇ ಬಂದಳು ಮಗಳೇ. ಕರುಣ ಕನಸಲ್ಲಿ ಕರುಳ ಬಳ್ಳಿಲಿ ಅಳುವ ಕರೆಯೀಗ ಕೊಂದಿದೆ ಬಿಸಿಯ ಉಸಿರಲ್ಲೂ ಕವಿದ ಕಣ್ಣಲ್ಲೂ ನಿನ್ನ ಜೊತೆಯೇನಾ
ಸತ್ಯ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಿದ್ಯಾ? ಅಮ್ಮ, ಇವತ್ತು ಗ್ರಹಣ ಇದೆಯಾ? ಹೌದು ಕಣೋ, ಅದನ್ನ ಹೇಳೋದಕ್ಕೆ ನಾನು ನಿಂಗೆ ಕಾಲ್ ಮಾಡಿದ್ದು. ಇದನ್ನ ಹೇಳೋದಕ್ಕೆ ಇದಕ್ಕೂ ಮುಂಚೆ ನನಗೆ ಕಾಲ್ ಮಾಡಿದ್ಯಾ? ಏನಾಗಿದ್ಯೋ ನಿನ್ಗೆ? ಏನ್ ಮಾತಾಡ್ತಾ ಇದೀಯಾ? ನೋಡು, ನಾನು ಇವಾಗ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಈ ಸಲದ ಗ್ರಹಣ ತುಂಬಾ ಕೆಟ್ಟದಂತೆ. ಈ ಟೈಮಲ್ಲಿ ಆಚೆ ಬಂದ್ರೆ ಎಂಥ ಗಟ್ಟಿಯಾಗಿರೋ ಮನುಷ್ಯ ಕೂಡ ಸುಟ್ಟು ಹೋಗ್ತಾನಂತೆ. ನೀನ್ ಹುಟ್ಟಿರೋ ಕಾಲ, ಗಳಿಗೆ, ರಾಶಿ, ನಕ್ಷತ್ರ ಎಲ್ಲಾನು ಈ ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. ಈಗೇನು, ನಾನು ಇನ್ನೊಂದು ಗಂಟೆ ಬಿಟ್ಕೊಂಡು ಮನೆಗೆ ಬರಬೇಕು ಅಷ್ಟೇ ತಾನೆ? ಹೌದಪ್ಪ, ಅಷ್ಟೇ. ಹುಷಾರೋ. ಹಾ. ನನ್ ಮಕ್ಳ ಸ್ಟೇಷನ್ ಪಕ್ಕದಲ್ಲೇ ಕಳ್ತನ ಮಾಡ್ತಾ ಇದ್ದೀರಾ. ಆಚೆ ಬಂದ್ರೆ ಒಬ್ಬೊಬ್ಬನಿಗೂ ಕೈಕಾಲು ಮೃತ ಹಾಕ್ಬಿಡ್ತೀನಿ. ಹೋಗ್ರೋ.
ಕಾಟನ್ಪೇಟೆ ಏರಿಯಾದಲ್ಲಿ 2 ಗುಂಪುಗಳ ನಡುವೆ ಗಲಾಟೆಯಾಗಿ ಬಸ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಬೇಗ ಸ್ಪಾಟ್ಗೆ ಮೆನ್ನ ಕಳಿಸಿ. ಓವರ್. ಮೆಸೇಜ್ ರಿಸೀವ್ಡ್. ಈಗಲೇ ಸ್ಪಾಟ್ಗೆ ಮೆನ್ನ ಕಳಿಸ್ತಾ ಇದೀವಿ. ಓವರ್. ಹ್ಯಾಪಿ ಬರ್ಡೇ ಪಾಪ. ಐ ಲವ್ ಯು ಪಾಪ. ನಿನ್ ಪರ್ಮಿಷನ್ ಇಲ್ಲದೆ ವಿಡಿಯೋ ಕಲಿಸ್ತಾ ಇರೋದಕ್ಕೆ ಐ ಆಮ್ ಸೋ ಸಾರಿ ಪಪ್ಪ. ನೀನ್ ನನ್ನ ಜೊತೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ನನಗೆ ಗೊತ್ತು. ನಾನೇನ್ ಚಿಕ್ಕ ಹುಡುಗಿ ಅಲ್ಲ. ಐ ಆಮ್ ರಿಯಲಿ ಸಾರಿ ಪಪ್ಪ. ಐ ಲವ್ ಯು ಸೋ ಮಚ್. ಶ್ರಾವಣಿ, ಹ್ಯಾಪಿ ಪಪ್ಪ ಪಪ್ಪ ನೀವೇನ್ ಹೇಳೋದಿದ್ರು ಪ್ಲೀಸ್ ಮನೆಗೆ ಬಂದು ಹೇಳಿ. ಸ್ಟೇಷನ್ಲಿ ಯಾರೂ ಇಲ್ಲ ಮಗಳೇ, ನಾನೊಬ್ಬನೇ ಇದ್ದೀನಿ. ಗೊತ್ತು ಪಾಪ, ಸ್ಟೇಷನ್ ಅಲ್ಲಿ ಯಾರು ಇಲ್ಲ. ನಿನ್ಗೆ ಅರ್ಜೆಂಟ್ ಆಗಿ ಕೆಲಸ ಬಂತು, ಅದಕ್ಕೆ ಅಲ್ಲಿದ್ದೀಯಾ. ನೀವು ಬೇಗ ಬನ್ನಿ ಪಾಪ, ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಸ್ಟೇಷನ್ಲಿ ಯಾರೂ ಇಲ್ಲ ಮಗಳೇ, ನಾನೊಬ್ಬನೇ ಇದ್ದೀನಿ. ಪಾಪ ನೀವು ಕಣ್ ಮುಚ್ಕೊಳ್ಳಿ, ನಿಮಗೆ ಒಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸು? ನಾನು 3 ಕೌಂಟ್ ಮಾಡ್ತೇನೆ, ಆಮೇಲೆ ನೀವು ಕಣ್ ತೆಗಿಬೇಕು. 3. ಏನಾಯ್ತು ಪಾಪ, ಏನಾಯ್ತು? ಏನೂ ಆಗಿಲ್ಲ ಮಗಳೇ, ನನಗೆ ಭಯ ಕರೆಂಟ್ ಹೋಯ್ತು ಅಷ್ಟೇ. ಆಗ್ತಿದೆ ಪಾಪ. ಒಂದು ನಿಮಿಷ ಚೆಕ್ ಮಾಡ್ತೀನಿ. ಪಾಪ ಏನಾಯ್ತು ಪಾಪ? ಅಲ್ಲಿ ಯಾರಿದ್ದಾರೆ ಪಾಪ? ನಿಮ್ಮನ್ನೇ ಕೇಳ್ತಿರೋದು. ಏನಾಯ್ತು? ಏನಿಲ್ಲ ಶ್ರಾವಣಿ. ಅಲ್ಲಿ ನೋಡ್ತಿದ್ದೀರಾ ಪಾಪ? ಪಾಪ ನಾನು ತುಂಬಾ ಭಯ ಆಗ್ತಿದೆ ಪಾಪ. ಏನಿಲ್ಲ ಮಗಳೇ. ಪಾಪ ಪಾಪ ಏನಾಗ್ತಿದೆ ಪಾಪ ಅಲ್ಲಿ? ಪಾಪ ಪಾಪ ಏನ್ ನೋಡ್ತಿದ್ಯಾ ಪಾಪ? ಯಾರಿದ್ದಾರೆ ಪಾಪ ಅಲ್ಲಿ? ಯಾರೂ ಇಲ್ಲ ಪುಟಿ, ನಾನು ಬರ್ತೀನಿ. ನೀನು ಹೆದರ್ಕೋಬೇಡ, ನನಗೇನು ಆಗಲ್ಲ. ಯಾವಾಗ ಬರ್ತೀಯ ಪಾಪ? ಪಾಪ, ಏನಾಯ್ತು ಪಾಪ? ಯಾರಿದ್ದಾರೆ ಅಲ್ಲಿ? ಪ್ಲೀಸ್ ಹೇಳು ಪಾಪ. ಏನಿಲ್ಲ ಮಗಳೇ, ನೀನು ಹೆದರ್ಕೋಬೇಡ. ಅಜ್ಜಿ ರೂಮ್ಗೆ ಹೋಗಿರು, ನಾನು ಆದಷ್ಟು ಬೇಗ ಬರ್ತೀನಿ. ಪಾಪ ಏನಾಗ್ತಿದೆ ಪಾಪ ಅಲ್ಲಿ? ಯಾಕೆ ನೀವು ಏನ್ ಹೇಳ್ತಾ ಇಲ್ಲ? ಅಯ್ಯೋ ಗೊತ್ತಾಗ್ತಾ ಇದೆ ಪಾಪ. ಬೇಗ ಬಾ ಪಾಪ. ಪಪ್ಪ ಬನ್ನಿ ಪಪ್ಪ, ಯಾಕೆ ನಿಂತ್ಕೊಂಡಿದ್ದೀರಾ? ಪಾಪ ಬೇಗ ಬನ್ನಿ ಪಾಪ ಪ್ಲೀಸ್. ಆಯಿತು ಮಗಳೇ, ನೀನು ಮೊದಲು ಅಜ್ಜಿ ರೂಮ್ಗೆ ಹೋಗು, ನಾನು ಆದಷ್ಟು ಬೇಗ ಬರ್ತೀನಿ. ಪಾಪ ಭಯ ಆಗ್ತಿದೆ ಪಾಪ. ಪಪ್ಪ ಬನ್ನಿ ಪಪ್ಪ, ಯಾಕೆ ನಿಂತ್ಕೊಂಡಿದ್ದೀರಾ? ಆಗ್ತಿದೆ ಪಾಪ. ಪಾಪ ಪಾಪ ಪ್ಲೀಸ್ ಪಾಪ, ಪ್ಲೀಸ್ ಬೇಗ ಬನ್ನಿ ಪಾಪ, ಬೇಗ ಬನ್ನಿ ಪಾಪ. ಶ್ರಾವಣಿ, ಶ್ರಾವಣಿ,
ಸ್ಟೇಷನ್ ಕೆಲಸ ಮಾಡ್ತೀನಿ. ಆಚೆ ಬಂದ್ರೆ ಒಬ್ಬೊಬ್ಬನಿಗೂ ಕೈಕಾಲು ಹಾಕ್ಬಿಡ್ತೀನಿ. ಕೈಕಾಲು ಹಾಕ್ಬಿಡ್ತೀನಿ. ಆಚೆ ಬಂದ್ರೆ ಒಬ್ಬೊಬ್ಬನಿಗೂ ಕೈಕಾಲು ಹಾಕ್ಬಿಡ್ತೀನಿ. ಕಣ್ಣಿಗೆ ಕಾಣದ ಕಲ್ಪನೆಗೆ ನನ್ನದೇ ನೆರಳಿಗೆ ಬೆಚ್ಚಿದಾಗ ಹಿಂದೆ ನಿಂತಲ್ಲಿ ಹೋಗೋ ದಾರಿಲಿ ಸುತ್ತೋ ಸುಳಿಯಲ್ಲೇ ಎಲ್ಲ ಮಾಯೆ ಕನಸು ಕೂಡಲ್ಲ ನಿಜವ ಗೊತ್ತಿಲ್ಲ ಈಗೇನು ನಾನಿಲ್ಲಿಂದ ಆಚೆ ಬರ್ಬೋದು. 10:30ವರೆಗೂ ಗ್ರಹಣ ಇದೆ. ಟಿವಿಲಿ ಹೇಳ್ತಿದ್ದಾರೆ ಈ ಟೈಮಲ್ಲಿ ಎಂತ ಗಟ್ಟಿಯಾಗಿರೋ ಮನುಷ್ಯ ಆಚೆ ಬಂದು ಸುಟ್ಟೋಗ್ಬಿಡ್ತಾನೆ ಅಂತ. ಈಗೇನು ನಾನಿಲ್ಲಿಂದ ಹೊರಡಬಾರ್ದು. 10:30 ಗ್ರಹಣ ಇದೆ. ರೌರವ ನವತಕ್ಕೆ ಮೆಟ್ಟಿಲಲ್ಲಿ ಹೋದಂತೆ ನೂಕುವ ಜಾಲಕ್ಕೆ ಕಣ್ಮುಚ್ಚಿ ನಾನು ಜಾರುತ್ತಾ ಬಿದ್ದಿರುವೆ. ಕಣ್ಣು ಬಲಸಿನಲ್ಲಿ ನಡೆದ ಪರಿತಾಪ ಇಳಿಸಾಪ ಅಯ್ಯೋ ಮಾಯದ ಮಾಯೆಗೆ ಸಿಕ್ಕಿದಾಗ ಕಾಣದ ದಾರಿಗೆ. ಇನ್ನು ಗ್ರಹಣ ಮುಗ್ದಿಲ್ಲ ಕಣೋ. ನೀನ್ ಅವಳ ರೂಮ್ಗೆ ಹೋಗು. ನಾನು ಬರೋ ತನಕ ಅವಳ ಜೊತೆ ಇರು. ಯಾಕೆ ಏನಾಯ್ತು? ನಾನು ಬರ್ತೀನಮ್ಮ. ಗ್ರಹಣ ಕಳ್ಕೊಂಡು ಆದಷ್ಟು ಬೇಗ ಬರ್ತೀನಿ. ನಾನು ಬರೋವರೆಗೂ ಹೋಗೋ ದಾರಿಲಿ ಸುತ್ತೋ ಸುಳಿಯಲ್ಲೇ ಎಲ್ಲ ಮಾಯೆ ಕನಸು ಕೂಡಲ್ಲ ನಿಜವ ಗೊತ್ತಿಲ್ಲ ಭಯದಿ ಕೂಗೋ ನೀನ್ಯಾರೋ ಕೊಲ್ಲೋ ಬೇಗ ರಾಕ್ಷಸ.
ನಿರ್ಲಕ್ಷ್ಯದಿಂದ ಕಳೆದು ಹೋದ ಪೆಟ್ಟಿಗೆಯಲ್ಲಿ ಬ್ರಹ್ಮ ರಾಕ್ಷಸನನ್ನು ಪುನಃ ಬಂಧಿಸಿದ ವಿಷ್ಣುಕುಂಭ 21 ದಿನಗಳು ಕಾಲು ನಡಿಗೆಯಲ್ಲಿ ಪ್ರಯಾಣ ಬೆಳೆಸುತ್ತಾನೆ. ಆ ಪ್ರಯಾಣದಲ್ಲಿ ತ್ರಿವೇಣಿ ಸಂಗಮ ತಲುಪುತ್ತಿದ್ದಂತೆ ಪೆಟ್ಟಿಗೆಯ ತೂಕ ಭಾರವಾದಂತೆ ಭಾಸವಾಗುತ್ತದೆ. ಕ್ಷಣಾರ್ಧದಲ್ಲಿ ಭೂಮಿಯೇ ಕುಸಿದಂತೆ ಭಾಸವಾಗಿ ತಕ್ಷಣ ಪೆಟ್ಟಿಗೆಯೊಳಗಿಂದ ರುದ್ರನಾದ ಮೊಳಗುತ್ತದೆ. ಆ ಆರ್ತನಾದಕ್ಕೆ ನಡುಗಿದ ವಿಷ್ಣುಕುಂಭ ಆ ಪೆಟ್ಟಿಗೆಯನ್ನು ಜಲ ಸಮರ್ಪಣೆ ಮಾಡುತ್ತಾನೆ. ವಿಷ್ಣುಕುಂಭ ತನ್ನ ಜವಾಬ್ದಾರಿ ಮುಗಿಸಿ ನಿಂತಾಗ ಅವನಿಗೆ ಭಾಸವಾಗುತ್ತದೆ, ಚೋಳರ ಆಸ್ಥಾನದಲ್ಲಿ ಬಂದಿಯಾದ ಬ್ರಹ್ಮರಾಕ್ಷಸ ಪೊಲೀಸ್ ಸ್ಟೇಷನ್ನಲ್ಲಿದ್ದ ಅಧಿಕಾರಿ ಸತ್ಯನನ್ನು ಯಾಕೆ ಆವರಿಸಿತು? ಈ ಬ್ರಹ್ಮರಾಕ್ಷಸನಿಗೂ ಸತ್ಯನಿಗೂ ಏನು ಸಂಬಂಧ? ಬೇಗ ಬೇಗ ತಗೊಬನ್ನಿ. ಬೇಗ ಬೇಗ ತಗೊಂಬಾರೆ. ತರ್ತಾ ಇದ್ದೀನಿ. ಇದು ಫ್ಲಾಗ್ ಇಟ್ರೆ ಚೆನ್ನಾಗಿರುತ್ತಲ್ವಾ? ಇರು ನೋಡೋಣ. ಅಲ್ಲಿ ನೋಡಿ ಯಾವ್ದೋ ಬಾಕ್ಸ್ ಇದೆ ಕಣ್ರು. ಬಂದ್ರೆ ತಗೊಂಬರೋಣ. ನಾನು ತರ್ತೀನಿ. ಇಲ್ಲ ಇಲ್ಲ ನಾನೇ ತರ್ತೀನಿ. ನಾನು ತರ್ತೀನಿ. ನಾನು ತರ್ತೀನಿ. ನಾನು ತರ್ತೀನಿ. ನಾನು ತರ್ತೀನಿ. ನಾನೇ ತಗೊಂಬರೋದು. ಇಲ್ಲ ತಗೊಂಬರ್ತೀನಿ. ನಾನು ತಗೊಂಬರೋದು. ಇಲ್ಲ ಇಲ್ಲ ನಾನೇ. ನಾನೇ ಫಸ್ಟ್ ಬಂದಿದ್ದು. ಬಂದ್ರು ಎತ್ಕೊಳ್ಳೋಣ. ಬನ್ನಿ ಬನ್ನಿ. ಮಾಯದ ಮಾಯೆಗೆ ಸಿಕ್ಕಿದಾಗ, ಕಾಣದ ದಾರಿಗೆ ನುಗ್ಗಿದಾಗ, ಕಣ್ಣಿಗೆ ಕಾಣದ ಕಲ್ಪನೆಗೆ ನನ್ನದೇ ನೆರಳಿಗೆ ಬೆಚ್ಚಿದಾಗ, ಹಿಂದೆ ನಿಂತಲ್ಲಿ ಹೋಗೋ ದಾರಿಲೇ ಸುತ್ತೋ ಸುಳಿಯಲ್ಲೇ ಎಲ್ಲ ಎಲ್ಲ ಮಾಯೆ. ಕನಸು ಕೂಡಲ್ಲ ನಿಜವ ಗೊತ್ತಿಲ್ಲ, ಭಯದಿ ಕೂಗೋ ನಿನ್ಯಾರೋ ಕೊಲ್ಲೋ ಕೊಲ್ಲೋ ಬೇಗ ರಾಕ್ಷಸ. Every day, every night, trapped in the cycle. Timidness in the shadow, stuck like a rifle. Rolling dice with my life, ain't no gamble. Chasing the freak in the night, I'm feeling the whip and I'm beating that fear. Rakshasa. ರೌರವ ನರಕಕ್ಕೆ ಮೆಟ್ಟಿಲಲ್ಲಿ ಹೋದಂತೆ ನೋಕುವ ಜಾಲಕ್ಕೆ ಕಣ್ಮುಚ್ಚಿ ನಾನಿನ್ನು ಜಾರುತ್ತಾ ಬಿದ್ದಿರುವೆ. ಕಣ್ಣು ಬಲಸಿನಲ್ಲಿ ಎದ್ದ ನೋವಿನಲ್ಲಿ ಹಡದ ಪರಿತಾಪ ಹಿಡಿಸಾಪ ಅಯ್ಯೋ ಪಾಪ ಬಿಗಿದ ರೋಡಿನಲ್ಲಿ ಅಳಿವು ಗುಳಿವಿನಲ್ಲಿ ನರಳಿ ನರಳಿ ತಂದೆ ಮರಳಿ ಮರಳಿ ನಿಂತೆ ಮನೆಯಲ್ಲಿ ರಾಕ್ಷಸ.
ಮಾಯದ ಮಾಯೆಗೆ ಸಿಕ್ಕಿದಾಗ ಕಾಣದ ದಾರಿಗೆ ನುಗ್ಗಿದಾಗ ಕಣ್ಣಿಗೆ ಕಾಣದ ಕಲ್ಪನೆಗೆ ನನ್ನದೇ ನೆರಳಿಗೆ ಬೆಚ್ಚಿದಾಗ ಹಿಂದೆ ನಿಂತಲ್ಲಿ ಹೋಗೋ ದಾರಿಲೇ ಸುತ್ತೋ ಸುಳಿಯಲ್ಲೇ